ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಇವತ್ತಿನ ಒಂದು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ಒಂದು ವಾಕ್ಯ ಭಾಗವನ್ನು ಓದಿಕೊಂಡು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ವಾಕ್ಯದಲ್ಲಿ ನಾವೆಲ್ಲರೂ ಕೂಡ ಹೋಗೋಣ. ಫಿಲೋಮೋನನಿಗೆ ಬರೆದ ಪತ್ರಿಕೆ, ನಿಮ್ಮ ಸತ್ಯವೇದವನು ಫಿಲೋಮೋನನಿಗೆ ಬರೆದ ಪತ್ರಿಕೆ, ಹೊಸ ಒಡಂಬಡಿಕೆಯಲ್ಲಿ 276 ಪೇಜ್ ನಂಬರ್ ಇದೆ ನೋಡ್ರಿ. ಫಿಲೋಮೋನನಿಗೆ ಬರೆದ ಪತ್ರಿಕೆ ಒಂದೇ ಅಧ್ಯಾಯ ಇರುತ್ತದೆ, ಅದರಲ್ಲಿ 25 ವಚನಗಳಿರ್ತವೆ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಫಿಲೋಮೋನನಿಗೆ ಬರೆದ ಪತ್ರಿಕೆ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದರೆ ನಾವು ದೇವರು ನಮಗೆ ಕೊಟ್ಟಂಥ ಇವತ್ತಿನ ಒಂದು ಅಂಶವನ್ನು ನಾವು ಓದಿಕೊಂಡು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಕರ್ತನ ಮೇಜಿಗಾಗಿ ಮತ್ತು ಆತನ ಬರುವಿಕೆಯಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗೋಣ. ಫಿಲೋಮೋನನಿಗೆ ಬರೆದ ಪತ್ರಿಕೆ 11ನೇ ವಚನ ಮತ್ತು 12ನೇ ವಚನ. 11ನೇ ವಚನ ಮತ್ತು 12ನೇ ವಚನ ನಾವು ಎಲ್ಲರೂ ಸೇರಿ ನಮ್ಮ ಭಾಷೆಯಲ್ಲಿ ಗಟ್ಟಿಯಾಗಿ ಈ ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಫಿಲೋಮೋನನಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 12ನೇ ವಚನ. ಬನ್ನಿ ಎಲ್ಲರೂ ಸೇರಿ ವಾಕ್ಯವನ್ನು ಓದ್ಕೊಳ್ಳೋಣ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಸಿದ್ಧಪಡಿಸಲಿ. ಯಾರಾದರೊಬ್ಬರು ಓದಿದ ಸಹಾಯ ಮಾಡ್ತೀರಾ ನನಗೆ? 11ನೇ ವಚನ 12ನೇ ವಚನ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಡ್ರಿ. ಸೊ ದಯವಿಟ್ಟು ಈ ಸಮಯದಲ್ಲಿ ಒಂದು 20-25 ನಿಮಿಷ ನನ್ನ ಜೊತೆಗೆ ಪ್ಲೀಸ್ ಸಹಕಾರ ಮಾಡಿರಿ. ದೇವರು ನನ್ನ ಹೃದಯದಲ್ಲಿ ಹಾಕಿರುವಂಥ ಒಂದು ಅದ್ಭುತವಾದಂಥ ಲೇಖನ ಭಾಗದ ಒಂದು ವಿವರಣೆಯನ್ನು ನಾನು ನಿಮಗೆ ತರಲಿಕ್ಕಿದ್ದೇನೆ. ಸೊ ಈ ಸಮಯದಲ್ಲಿ ನಾವು ಓದಿರುವಂಥ ವೇದ ಭಾಗದಲ್ಲಿ ಫಿಲೋಮೋನನಿಗೆ ಬರೆದ ಪತ್ರಿಕೆ 11ನೇ ವಚನ ಮತ್ತು 12ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ, ಅಪೊಸ್ತಲನಾದ ಪೌಲನು ಇಲ್ಲಿ ಫಿಲೋಮೋನನಿಗೆ ಒಂದು ಮಾತನ್ನು ಆತನ ಹೇಳ್ತಾ ಇದ್ದೇನೆ ರೀ. ಯಾರಿಗೆ ಈ ಮಾತು ಹೇಳ್ತಾ ಇದ್ದಾರೆ? ಪೌಲನು ಯಾರಿಗೆ ಈ ಮಾತು ಹೇಳ್ತಾ ಇದ್ದಾನೆ? ಫಿಲೋಮೋನನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಪೌಲನು ಫಿಲೋಮೋನನಿಗೆ ಅಂದರೆ, ಆತನು ಹೇಳ್ತಾ ಇದ್ದಾನೆ, ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಆದರೆ ಈಗ ನನಗೂ ನಿನಗೂ ಇಬ್ಬರಿಗೂ ಕೂಡ ಆತನು ಏನಾಗಿದ್ದಾನೆ ಪ್ರಯೋಜಕನಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದರೆ ಸಭೆಗೆ ಕೂಡಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ದೇವ್ರು ನಮ್ಗೆ ಕೊಟ್ಟಂಥ ಅಂಶ ಏನಪ್ಪ ಅಂತಂದರೆ, ನಿಂತು ಹೇಳುವಂಥ ನಾನು, ಕುಂತು ಕೇಳುವಂಥ ನೀವು, ದೇವರು ಆರಿಸ್ಕೊಂಡಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಪ್ರಯೋಜನಕರ ಆಗಿರ್ಬೇಕಂತೇಳಿ ದೇವ್ರು ಬಯಸ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾನು ನೀನು ದೇವರು ಆತನ ಹೃದಯದಲ್ಲಿರುವಂಥ ಭಾರ ಏನಪ್ಪ ಅಂದರೆ, ನಾನು ನೀನು ಪ್ರಯೋಜನಕಾರಿಯಾಗಿರಬೇಕು, ನಾನು ನೀನು ಉಪಯೋಗಕಾರಿಯಾಗಿರಬೇಕು. ಯಾವಾಗ ನಾನು ನೀನು ಪ್ರಯೋಜನಕಾರಿಯಾಗ್ತೀವೋ, ನಾನು ನೀನು ಉಪಯೋಗಕಾರಿಯಾಗ್ತೀವೋ, ಆವಾಗಲೇ ನಮ್ಮ ಕ್ರಿಸ್ತಿಯ ಜೀವಿತ ಅಂತಕ್ಕಂಥದ್ದು ಸಾರ್ಥಕವಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಈ ಮಾತು ನಾನು ಯಾಕೆ ಹೇಳ್ತೀನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಯಾಕೆ ನಾವು ಪ್ರಯೋಜನಕಾರಿ ಆಗಿರುವುದಿಲ್ಲ, ನಮ್ಮ ಜೀವಿತದಲ್ಲಿ ಯಾಕೆ ನಾವು ಪ್ರಯೋಜನಕಾರಿಯಾಗಿ ನಾವು ಮಾರ್ಪಡುವುದಿಲ್ಲಪ್ಪ ಅಂತಂದರೆ, ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಎಲ್ಲ ಇದೆ. ನಮ್ಮ ಹತ್ರ ಸತ್ಯವೇದ ಇದೆ, ನಮ್ಮ ಹತ್ರ ಚರ್ಚ್ ಇದೆ, ನಮ್ಮ ಹತ್ರ ಬೋಧಕರಿದ್ದಾರೆ, ನಮ್ಮ ಹತ್ರ ಪ್ರಾರ್ಥನೆ ಇದೆ, ನಮ್ಮ ಹತ್ರ ಎಲ್ಲ ಸವಲತ್ತುಗಳಿದೆ. ಬಟ್ ಆದ್ರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಯಾಕೆ ಪ್ರಯೋಜನಕಾರವಾಗಿ ನಾವು ಮಾರ್ಪಡ್ತಾ ಇಲ್ಲ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ, ನಮ್ಮ ಚರ್ಚಿಗೆ ಒಬ್ಬರು ಹಿಂದೆ ಬಂದು ಕೂತ್ಕೊಳ್ತಾರೆ. ಶರಣಪ್ಪ ಬ್ರದರ್ಗೆ ಎಷ್ಟು ಜನ ನೋಡಿದಿರಿ? ನೋಡಿದವ್ರ ಕೈ ಹತ್ರಿ. ಶರಣಪ್ಪ ಬ್ರದರ್ ಹಿಂದ್ಗಡೆ ಬಂದು ಕೂತ್ಕೊಳ್ತಾರೆ ಚರ್ಚಿಗೆ. ನಾನು ಅವರನ್ನು ಗಮನಿಸಿದೆ. ಅವ್ರು ಏನಿಲ್ಲ ಅಂದರೆ ಸುಮಾರು ಒಂದು 10-11 ಸಲ ಬಿದ್ದು ಅವ್ರು ಗಾಯ ಮಾಡ್ಕೊಂಡಿದ್ದಾರೆ.
ಒಂದ್ಸಲ ಕಣ್ಣಿಗೆ ಗಾಯ ಮಾಡ್ಕೊಂಡಿದ್ದಾರೆ, ಒಂದ್ಸಲ ಇಲ್ಲಿ ಗಾಯ ಮಾಡ್ಕೊಂಡಿದ್ದಾರೆ, ಒಂದ್ಸಲ ಕೈಗೆ ಗಾಯ ಮಾಡ್ಕೊಂಡಿದ್ದಾರೆ, ಒಂದ್ಸಲ ಕಾಲಿಗೆ ಗಾಯ ಮಾಡ್ಕೊಂಡಿದ್ದಾರೆ. ಈಗ ನಾನು ಅವರ ದೇಹವನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರತಿದಿನ ಅವರು ಪ್ರಾರ್ಥನೆಗೆ ನನ್ನ ಹತ್ರ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾನು ಅವರನ್ನು ಗಮನಿಸಿದ್ದೇನಪ್ಪ ಅಂತಂದರೆ ಅವ್ರ ಮೈಯೆಲ್ಲ ಏನು ಮಾಡಿದ್ರೆ ಅಂದರೆ ಬಿದ್ದುಕೊಂಡು ಏನು ಮಾಡಿದ್ರೆ ಗಾಯ ಮಾಡ್ಕೊಂಡಿದ್ದಾರೆ. ಯಾಕೆ ಗಾಯ ಮಾಡ್ಕೊಂಡಾರೆ ಇವರು ಅಂಥೇಳಿ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದೆ ಅವರಿಗೆ. ಇವ್ರಿಗೆ ಇಷ್ಟೊಂದು ಮೈಯೆಲ್ಲ ಗಾಯ ಆಗಲಿಕ್ಕೆ ಕಾರಣ ಏನು ಅಂತೇಳಿ ಒಂದ್ಸಲ ನಾನು ಅವರಿಗೆ ಸ್ವಲ್ಪ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ತಪ್ಪೇನಪ್ಪ ಅಂತಂದರೆ, ಅವ್ರಿಗೆ ವಯಸ್ಸಾಗಿದೆ, ನಿಶಕ್ತರಾಗಿದ್ದಾರೆ, ಅವ್ರ ಕೈಯಲ್ಲಿ ಒಂದು ಬಡಿಗೆ ಹಿಡಿದಿದ್ದಾರೆ. ಕೈಯಾಗಿ ಬಡಿಗೆ ಹಿಡ್ಕೊಂಡು ಅವ್ರು ನಡೀತಾರೆ. ಆದರೆ ಅವರು ಬೀಳಬಾರ್ದಂತೇಳಿ ಅವ್ರ ಕೈಯಲ್ಲಿ ಬಡಿಗೆ ಕೊಟ್ಟಾರೆ ಮನೆಯವರು. ಇವರೆಲ್ಲಿ ಬಿದ್ದು ಗಾಯ ಮಾಡ್ಕೋಬಾರ್ದಂತೇಳಿ ಅವ್ರ ಕೈಯಲ್ಲಿ ಏನು ಕೊಟ್ಟಾರ, ಒಂದು ಕೋಲ್ ಕೊಟ್ಟಾರ. ಆದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಆ ಕೈಯಲ್ಲಿರುವಂಥ ಕೋಲ್ ಏನು ಮಾಡ್ತಾರೆ ಅಂದರೆ ಒಂದು ಸಲನೂ ನೆಲಕ್ಕೆ ಕೂರಲ್ಲ ಅವರು. ಕೋಲ್ ಇರೋದು ಅದಕ್ಕೆ ರೀ, ನೆಲಕ್ಕೆ ಊರಿ ಅದ್ರ ಮೇಲೆ ಬೇಸ್ ಹಾಕಿ ನಾವು ಮುಂದೆ ಹೋದರೆ ನಮಗೆ ಸೇಫ್ಟಿ ಇರ್ತದಂತ ನಮ್ಮ ಹೆತ್ತಂಥ ಮಕ್ಕಳು, ನಮಗೆಲ್ಲ ಹಿತೈಷಿಗಳು, ನಮ್ಮ ಆರೋಗ್ಯ ಬಯಸರು ಏನು ಮಾಡ್ರೆ ಈತನ ಬೀಳಬಾರ್ದು ಅಂತೇಳಿ ಕೈಯಾಗಿ ಏನು ಕೊಟ್ರ, ಕೋಲ್ ಕೊಟ್ರ. ನಾನು ನೋಡಿದೆ, ಸುಮಾರು ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವ್ರ ಕೈಯಾಗ ಕೋಲ್ ಕೊಟ್ರ ಅಂದಿನಿಂದ ಇವತ್ತಿನ ತನಕ ಒಂದು ಸಲನೂ ಕೋಲಿಟ್ಟು ಅವ್ರ ಮುಂದೆ ಹೆಜ್ಜೆ ಇಟ್ಟಿಲ್ರಿ. ಅವ್ರು ಹೆಂಗೆ ನಡೀತಾರೆ ಗೊತ್ತದ್ರಿ? ಬಡಿಗೆ ಏನು ಮಾಡ್ತಾರೆ ಅಂದ್ರೆ ನೆಲಕ್ಕೆ ಬಿಟ್ಟು ಇಷ್ಟು ಡಿಸ್ಟೆನ್ಸ್ ಹಿಡಿತಾರೆ, 3 ಫೀಟ್ ಮೇಲೆ ಹಿಡಿತಾರೆ. 3 ಫೀಟ್ ಮೇಲೆ ಹಿಡಿದು ಒಂದು ಸೌನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಕೇಳಬೇಡ್ರಿ. ಮೆಲ್ಲಗೆ ಹಾದಿನೂ ನಡಂಗಿಲ್ಲ. ಎದುರುಗಡೆ ಲೈಟ್ ಕಂಬ ಬರ್ತದೆ, ಡಿಕ್ಕಿ ಹೊಡಿತಾರೆ, ಬಿದ್ದು ಬೀಳ್ತಾರೆ. ಎದುರುಗಡೆ ನಾಲಿ ಬರ್ತದೆ, ಅಲ್ಲಿ ಬಿದ್ದು ಬಿಡ್ತಾರೆ. ಈ ರೀತಿಯಾಗಿ ಅವ್ರು ಅಷ್ಟೊಂದು ಸಲ ಬಿದ್ದು ಗಾಯ ಮಾಡ್ಕೊಳ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರೆ ರೀ, ಬಡಿಗೆ ಏನು ಮಾಡ್ತಾರೆ, ಬಡಿಗೆ ಊರಲ್ಲ ಅವ್ರನ್ನ ಅದ್ಮೇಲೆ ನೋಡ್ರಿ ನೀವು. ನಾ ದಿನ ನೋಡ್ತೀನಿ, ಬಡಿಗೆ ಊರು ನಡೆದ್ರೆ ಅವ್ರಿಗೆ ಅಷ್ಟು ಗಾಯನೇ ಆಗಲ್ಲ. ಆದ್ರೆ ಅವ್ರು ಏನು ಮಾಡ್ತಾರೆ, ಬಡಿಗೆ ಮುಂದೆ ಹಿಡಿತಾರ, ಬಡ 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 ಓಡ್ತಾರೆ. ಹೆಂಗೆ ಬೀಳಂಗಿಲ್ಲ ಹೇಳ್ರಿ? ಪ್ರೀತಿ ದೇವ್ರ ಮಕ್ಕಳೇ, ಈ ಮಾತು ಹೇಳುವಾಗ ನಿಮ್ಮೆಲ್ಲರೂ ನಗ್ತಾ ಇದ್ರಿ. ಆದರೆ ನಮ್ಮ ಕೈಯಾಗೂ ಏನದ ರೀ, ನಮ್ಮ ಕೈದಾಗ ಏನದ ರೀ? ಹೆಂಗೆ ಅವ್ರ ಕೈಯಾಗ ಕೋಲದ, ಆ ಕೋಲ್ ಯಾವಾಗ ಅವರು ನಿಷ್ಪ್ರಯೋಜಕನ ಮಾಡ್ಕೊಂಡಾರ, ಹಂಗೆ ನಮ್ಮ ಕೈದಾಗ ಏನದ್ರಿ? ಈಗ ದೇವರ ವಾಕ್ಯ ಎಂಬ ಕತ್ತಿ ನಮ್ಮ ಕೈಯಲ್ಲದ. ಇದ್ರಾಗ ಬೆಳಕು ಅದ, ಇದ್ರಾಗ ಸತ್ಯ ಅದ, ಇದ್ರಾಗ ಆಶೀರ್ವಾದ ಅದ, ಇದ್ರಾಗೆಲ್ಲದ ಮನುಷ್ಯನ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳವ. ಆದ್ರೂ ಕೂಡ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಅನೇಕ ಸಲ ಅಪ್ರಯೋಜಕರಾಗ್ತೀವಿ ರೀ? ಯಾಕೆ ನಾವು ಅನೇಕ ಸಲ ಪ್ರಯೋಜನಕರವಾಗಿ ಮಾರ್ಪಡೋದಿಲ್ಲ ಅಂತಂದರೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಸರಿಯಾಗಿ ನಾವು ಪ್ರಯೋಜನಕಾರಿ ಆಗಿರುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ. ನನ್ನ ಮಾತು ಎಲ್ಲರಿಗೆ ಅರ್ಥ ಆಗ್ಲತ್ತದ್ರಿ? ಇವತ್ತು ದೇವ್ರು ನನ್ಗೆ ಕೊಟ್ಟಂಥ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಪೌಲನು ಫಿಲೋಮೋನನಿಗೆ ಹೇಳ್ತಾ ಇದ್ದಾನೆ, ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಆದರೆ ಈಗ ಆತನು ನಿನಗೂ ನನಗೂ ಆತನು ಏನಾಗಿದ್ದಾನೆ ಪ್ರಯೋಜಕನಾಗಿದ್ದಾನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಯಾರ ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ ಅಂದರೆ ಒನೇಸಿಮನ ವಿಷಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಈ ಒನೇಸಿಮನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಆದರೆ ಈಗ ನನಗೂ ನಿನಗೆ ಏನಾಗಿದ್ದಾನೆ, ಆತನು ಪ್ರಯೋಜನಕವಾಗಿದ್ದಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ, ರಕ್ಷಣೆ ಹೊಂದಿದಂಥ ನಾವೆಲ್ಲರೂ ಕೂಡ, ಆತ್ಮೀಯ ಓಟವನ್ನು ಪ್ರಾರಂಭ ಮಾಡಿದಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ನಾವು ಪ್ರಯೋಜನಕರ ಆದಂಥ ವ್ಯಕ್ತಿಗಳು ನಾನು ನೀನು ಆಗಿದ್ದೇವಾ? ನಿಜವಾಗಿ ಪ್ರಯೋಜನಕಾರಿ ಅಂದ್ರೆ ಎದಕ್ಕಂತಾರೆ ಅದರ ಗೊತ್ತದನ? ಪ್ರಯೋಜನಕಾರಿ ಅಂತಂದ್ರೆ ಎದಕ್ಕಂತಾರೆ? ಪ್ರಯೋಜನ ಅಂದ್ರೆ ಅರ್ಥ ಯಾವಾಗ ಬರ್ತದ ಅದಕ್ಕೆ? ಒಂದು ವಸ್ತು ಒಬ್ಬ ವ್ಯಕ್ತಿ ಇಬ್ಬರಿಗೆ ಯಾವಾಗ ಉಪಯೋಗ ಆಗ್ತಾನೋ ಅವಾಗ ಅದು ಪದ ಬರ್ತದ್ರಿ. ಹೌದಲ್ಲ? ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಕೆಲಸ ಇಬ್ಬರಿಗೆ ಯಾವಾಗ ಸಹಾಯ ಆಗ್ತದ್ರಿ ಅದಕ್ಕೆ ಏನಂತಾರ? ಏನಂತಾರ ಅದಕ್ಕೆ? ಪ್ರಯೋಜನಕಾರಿ ಅಂತಾರೆ. ಒಂದ್ ವೇಳೆ ಒಬ್ಬ ವ್ಯಕ್ತಿ ಮಾಡೋ ಕೆಲಸ ತನಗೆ ಒಳ್ಳೆಯದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ತನಗೆ ಮಾತ್ರ ಅದು ಸೀಮಿತವಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಪ್ರಯೋಜನಕಾರಿ ಅಂತ ಹೆಸರು ಬರ್ತದ್ರಿ? ಬರ್ತದ? ಬರಲ್ಲ. ಅದಕ್ಕೆ ಏನಂತಾರೆ ಗೊತ್ತದ್ರಿ? ಸ್ವಾರ್ಥ ಅಂತಾರೆ ಅದಕ್ಕೆ. ಏನಂತಾರೆ ಅದಕ್ಕೆ? ಸ್ವಾರ್ಥ ಅಂತಾರೆ ಅದಕ್ಕೆ. ಮತ್ತು ದೇವ್ರು ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ದೇನಪ್ಪ ಅಂದ್ರೆ, ನಾನು ನೀನು ಏನಾಗಿರ್ಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದೇನೆಂದ್ರೆ, ನಾವು ಇತರರಿಗೆ, ನಾವು ದೇವರಿಗೆ
ನಾವು ಕುಟುಂಬಕ್ಕೆ, ನಾವು ಸಮಾಜಕ್ಕೆ ನಾವು ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ದೇವರ ಆಸೆ ಇದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿಜವಾಗಿ ನಾನು ನೀನು ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಬೇಕಪ್ಪ ಅಂತಂದರೆ, ನಾನು ನೀನು ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕಪ್ಪ ಅಂತಂದರೆ ಖಂಡಿತವಾಗಿ ಕೆಲವೊಂದು ವಿಷಯಗಳಿಂದ ನಾವು ತುಂಬಲ್ಪಟ್ಟವರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಉದಾಹರಣೆಗೆ ಈ ಸ್ಲ್ಯಾಬ್ಗೆ ಈ ಒಂದು ಪಿಲ್ಲರ್ ಅದು ಹೊರತಾ ಇದೆಯಪ್ಪ ಅಂತಂದ್ರೆ ಅದರಲ್ಲಿ ಕೆಲವೊಂದು ವಿಷಯಗಳು ತುಂಬಿಕೊಂಡಿವೆ. ಅದರಲ್ಲಿ ಸ್ಲ್ಯಾಬ್ಗೆ ಆ ಒಂದು ಪಿಲ್ಲರ್ ಅದು ಗಟ್ಟಿಯಾಗಿ ಹಿಡ್ಕೊಂಡಿದೆಯಪ್ಪ ಅಂತಂದ್ರೆ ಅದರಲ್ಲಿ ಕೆಲವೊಂದು ತುಂಬಿಕೊಂಡವ್ರಿ. ಏನ್ ತುಂಬಿಕೊಂಡವ? ಅದರಲ್ಲಿ ಉಸುಬ್ ತುಂಬಿಕೊಂಡದ, ಅದರಲ್ಲಿ ಸಿಮೆಂಟ್ ತುಂಬಿಕೊಂಡದ, ಅದರಲ್ಲಿ ಕಬ್ಬಿಣ ತುಂಬಿಕೊಂಡದ, ಅದರಲ್ಲಿ ನೀರು ತುಂಬಿಕೊಂಡದ. ಇಷ್ಟೆಲ್ಲ ತುಂಬಿಕೊಂಡಿದ್ರಿಂದ ಆ ಒಂದು ಕಾಲಮ್ ಏನಾಗಿದೆ, ಈಗ ಸ್ಲ್ಯಾಬಿಗೆ ಹಿಡಿಲಿಕ್ಕೆ ಏನಾಗದ, ಗಟ್ಟಿಯಾಗಿದೆ. ಒಂದು ವೇಳೆ ಅದರಲ್ಲಿ ಕಬ್ಬಿಣ ಇರಲಿಲ್ಲಪ್ಪ ಅಂದ್ರೆ, ಅದರಲ್ಲಿ ಉಸುಬ್ ಇರಲಿಲ್ಲ ಅಂದ್ರೆ, ಸಿಮೆಂಟ್ ಇರಲಿಲ್ಲ ಅಂದ್ರೆ ಅದು ಮ್ಯಾಲ ಸ್ಲ್ಯಾಬ್ ಹಿಡಿಲಿಕ್ಕೆ ಆಗ್ತದ? ಖಚಿತವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ದೇವರಿಗೆ ನಾವು ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಬೇಕಪ್ಪ ಅಂತಂದ್ರೆ, ಇವತ್ತು ಸಭೆಗೆ ಪ್ರಯೋಜನಕರವಾದಂಥ ವಿಶ್ವಾಸಿಗಳು ನಾನು ನೀನು ಆಗಿರ್ಬೇಕಪ್ಪ ಅಂತಂದ್ರೆ, ಇವತ್ತು ಸಮಾಜದಲ್ಲಿ ನಾನು ನೀನು ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಬೇಕಪ್ಪ ಅಂತಂದ್ರೆ ಖಂಡಿತವಾಗಿ ಖಚಿತವಾಗಿ ನಾವೆಲ್ಲರೂ ಕೂಡ ಕೆಲವೊಂದು ವಿಷಯಗಳಿಂದ ತುಂಬಲ್ಪಟ್ಟವರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯಾವ ರೀತಿಗೆ ಪೆನ್ನಲ್ಲಿ ರಿಫಿಲ್ ಒಂದು ವೇಳೆ ತುಂಬಿದ್ದಿಲ್ಲಪ್ಪ ಅಂತಂದ್ರೆ ಈ ಯಾವ್ದು ಕೆಲಸಕ್ಕೆ ಪ್ರಯೋಜನ ಬರ್ತದ್ರಿ? ಇದು ಏನಾದರೂ ಪ್ರಯೋಜನ ಬರ್ತದ? ಈ ಪೆನ್ನಲ್ಲಿರುವಂಥ ರಿಫಿಲ್ನಲ್ಲಿ ಇಂಕ್ ತುಂಬ ಇದ್ರೆ ಮಾತ್ರ ಇದು ಪ್ರಯೋಜನವಾಗ್ತದೆ ಅಂತೇಳಿ. ಒಂದು ವೇಳೆ ಈ ಪೆನ್ನಲ್ಲಿರುವಂಥ ಒಂದು ರಿಫಿಲಲ್ಲಿ ಇಂಕೇ ಇಲ್ಲ, ಇದು ಖಾಲಿ ಇತ್ತಪ್ಪ ಅಂತಂದ್ರೆ ಯಾರಿಗೆ ಪ್ರಯೋಜನ ಆಗ್ತದ್ರಿ ಇದು? ಅದೇ ರೀತಿಗೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಸನ್ನಿಧಿಗೆ ಬರುವಂಥ ನಾವೆಲ್ಲರೂ ಕೂಡ, ದೇವರ ಮಂದಿರಕ್ಕೆ ಬರುವಂಥ ನಾವೆಲ್ಲರೂ ಕೂಡ, ರಕ್ಷಣೆ ಹೊಂದಿದಂಥ ನಾವೆಲ್ಲರೂ ಕೂಡ ಇವತ್ತು ನಾವು ದೇವರ ಒಂದು ಮಂದಿರದಲ್ಲಿ, ಇವತ್ತು ನಮ್ಮ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ನಾವು ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಬೇಕಪ್ಪ ಅಂತಂದ್ರೆ, ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಿ ನಾನು ನೀನು ಮಾರ್ಪಡ್ಬೇಕಂದ್ರೆ ಕೆಲವೊಂದು ವಿಷಯಗಳಿಂದ ನಾವು ಅಂತರಂಗದಲ್ಲಿ ತುಂಬಲ್ಪಟ್ಟವರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಯಾವಾಗ ನಾವು ಆ ಒಂದು ಪೆನ್ನಿನಲ್ಲಿರುವಂಥ ರೀಫಲ್ಲಿರುವಂಥ ಇಂಕ್ ತುಂಬಿದಂತೆ ನಮ್ಮಲ್ಲಿ ಕೆಲವೊಂದು ವಿಷಯಗಳಿಂದ ನಾವು ತುಂಬಿದವರಾಗಿರ್ತೀವೋ ಆವಾಗಲೇ ಏನಾಗ್ತದಪ್ಪ ಅಂದರೆ ಖಚಿತವಾಗಿ ಇನ್ನೊಬ್ಬರಿಗೆ ನಾವು ಏನಾಗ್ತೀವಿ ಅಂದರೆ ಪ್ರಯೋಜನಕರವಂಥ ವ್ಯಕ್ತಿಗಳಾಗಿ ಮಾರ್ಪಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸಿ ತನ್ನ ಜೀವಿತದಲ್ಲಿ ಆತನು ಇನ್ನೊಬ್ಬರಿಗೆ ಪ್ರಯೋಜನಕರವಾಗಿರಬೇಕು. ಆತನು ಮಂದಿರಕ್ಕೆ, ದೇವರ ಸೇವೆಗೆ ಆತನು ಪ್ರಯೋಜನಕರವಾದಂಥ ವಿಶ್ವಾಸಿಯಾಗಿರಬೇಕು. ಆತನು ತನ್ನ ಕುಟುಂಬಕ್ಕೆ ಕೂಡ ಆತನು ಪ್ರಯೋಜನಕರವಾಗಿರ್ಬೇಕಪ್ಪ ಅಂತಂದ್ರೆ ವಿಶ್ವಾಸಿಗೆ ಒಂದು ಮೂಲ ಸೂತ್ರ ಏನಪ್ಪ ಅಂತಂದ್ರೆ ಆತನು, ನಾವು ನೋಡ್ತೇವೆ ಖಂಡಿತವಾಗಿ ಆತನು ಜ್ಞಾನದಿಂದ ತುಂಬಿದವನಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ಪ್ರೀತಿಯಿಂದ ತುಂಬಿದವರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಮೂರನೇದಾಗಿ ವಿಧೇಯತೆಯಿಂದ ತುಂಬಿದವರಾಗಿರ್ಬೇಕಂತೇಳಿ. ಯಾವಾಗ ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗನು, ಒಬ್ಬ ದೇವರ ಮಗಳು ಯಾವ ರೀತಿಗೆ ಪೆನ್ನಿನ ಒಂದು ರಿಫಿಲಲ್ಲಿ ಇಂಕ್ ತುಂಬಿದಂತೆ ಪ್ರೀತಿಯಿಂದ ತುಂಬಿದವರಾಗಿರ್ತಾರೋ, ನಾವು ನೋಡ್ತೇವೆ ವಿಧೇಯತೆಯಿಂದ ತುಂಬಿದವರಾಗಿರ್ತಾರೋ, ನಾವು ನೋಡ್ತೇವೆ ಈ ದೇವರು ಕೋರುವಂಥ ಒಂದು ಎಲ್ಲಾ ವಿಷಯಗಳಿಂದ ತುಂಬಿದವರಾಗಿರ್ತಾರೋ, ಅವಾಗ ಏನಾಗ್ತದಪ್ಪ ಅಂದ್ರೆ ಅವರು ಇತರರಿಗೆ ಏನಾಗ್ತಾರೆ, ಅವರು ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಿರ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಪೊಸ್ತಲನಾದ ಪೌಲನ ಹೃದಯದಲ್ಲಿರುವಂಥ ಭಾರ ಏನಪ್ಪ ಅಂತಂದ್ರೆ, ಈ ಒನೆಸಿಮನ ವಿಷಯದಲ್ಲಿ ಆತನು ಫಿಲೋಮನಿಗೆ ಬರಿತಾ ಇದ್ದೇನೆ, ಆತನು ಹೇಳ್ತಾ ಇದ್ದೇನೆ, ಫಿಲೋಮನನೇ, ಈ ಒಂದು ಒನೆಸಿಮನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಆದರೆ ಇವಾಗ ಆತನ ಜೀವಿತ ಹೇಗಿದೆ ಅಂತಂದ್ರೆ ಆತನು ನಿನಗೂ ಪ್ರಯೋಜಕನಾಗಿದ್ದಾನೆ, ನನಗೂ ಕೂಡ ಆತನ ಏನಾಗಿದ್ದಾನೆ, ಪ್ರಯೋಜಕನಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಬಹಳ ಒಂದು ವಿಷಯಗಳಲ್ಲಿ ನಾವು ಪ್ರಯೋಜನವುಳ್ಳವರಾಗಿರ್ಬೇಕು. ಆಶೀರ್ವಾದಗಳು ಬರಬೇಕಪ್ಪ ಅಂತಂದ್ರೆ, ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಪ್ಪ ಅಂತಂದ್ರೆ ನಾನು ನೀನು ಪ್ರಯೋಜನ ಉಳ್ಳಂಥ ವ್ಯಕ್ತಿಗಳಾಗಿ ನಾನು ನೀನು ಮಾರ್ಪಡ್ಬೇಕಂತೇಳಿ. ಆದರೆ ಬಹಳಷ್ಟು ವಿಷಯಗಳಲ್ಲಿ ನಾನು ನೀನು ಪ್ರಯೋಜನವುಳ್ಳಾಗಿರ್ಬೇಕು. ಆದರೆ ಬಹಳ ಪ್ರಾಮುಖ್ಯವಾದ 2-3 ವಿಷಯಗಳಲ್ಲಿ ನಾನು ನೀನು ಪ್ರಯೋಜನವುಳ್ಳವರಾಗಿರ್ಬೇಕು. ಈ ಒಂದು ನಾನು ಹೇಳುವಂಥ 2-3 ವಿಷಯಗಳಲ್ಲಿ ಒಂದು ವೇಳೆ ನಾನು ನೀನು ಪ್ರಯೋಜನವುಳ್ಳವರು ಆಗಿರಲಿಲ್ಲಪ್ಪ ಅಂತಂದ್ರೆ, ನಾವು ಪ್ರಯೋಜನವುಳ್ಳಂಥ ವಿಶ್ವಾಸಿಗಳು ನಾನು ನೀನು ಆಗಿರಲಿಲ್ಲಪ್ಪ ಅಂತಂದ್ರೆ ನಮ್ಮ ಜೀವಿತ ಆಗಲಿ, ನಮ್ಮ ಭಕ್ತಿ ಆಗಲಿ ಅದು ವ್ಯರ್ಥವಾಗಿ ಹೋಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಮೊಟ್ಟ ಮೊದಲದಾಗಿ ನಾನು ನೀನು ಇವತ್ತು ಯಾವ ಭಾಗದಲ್ಲಿ ಪ್ರಯೋಜನವುಳ್ಳವರಾಗಿರ್ಬೇಕು?
ನಿನಗೆ ಆಶೀರ್ವಾದ ಬರಬೇಕಾ, ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಬರಬೇಕಾ, ನೀನು ನಿವಾಸ ಮಾಡುವಂಥ ನಿನ್ನ ಸಭೆಗೆ ಆಶೀರ್ವಾದ ಬರಬೇಕಾ, ನೀನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಆಶೀರ್ವಾದ ಬರಬೇಕಾ, ನಿನ್ನ ವ್ಯಾಪಾರದಲ್ಲಿ ಆಶೀರ್ವಾದ ಬರಬೇಕಾ, ನೀನು ಮಾಡುವಂಥ ಕೈ ಕೆಲಸದಲ್ಲಿ ದೇವರ ಆಶೀರ್ವಾದ ಮಾಡಬೇಕಾ, ಎಲ್ಲ ಭಾಗದಲ್ಲಿ ನೀನು ಆಶೀರ್ವಾದದ ನಿಧಿಯಾಗಿ ಮಾರ್ಪಡ್ಬೇಕಪ್ಪ ಅಂತಂದರೆ ಒಂದು 2-3 ವಿಷಯಗಳು ನಿಮ್ಮ ಎದುರಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ. ನಾವು ಒಂದು ವೇಳೆ ಖಚಿತವಾಗಿ ನಾವು ಆ ವಿಷಯಗಳನ್ನು ನಾವು ಗ್ರಹಿಸ್ಕೊಂಡು ಆ ವಿಷಯದಲ್ಲಿ ಒಂದು ವೇಳೆ ನಾವು ಮನನ ಮಾಡಿದೆವು ಅಂತಂದರೆ, ಧ್ಯಾನ ಮಾಡಿದೆವಪ್ಪ ಅಂತಂದರೆ, ಪರೀಕ್ಷೆ ಮಾಡ್ಕೊಂಡೇವಪ್ಪ ಅಂತಂದರೆ, ಖಂಡಿತವಾಗಿ ಆ ವಿಷಯಗಳಲ್ಲಿ ನಾವು ಪ್ರಯೋಜನಗಳವರು ಆದೇವಪ್ಪ ಅಂತಂದರೆ ನಮಗೆ ಆಶೀರ್ವಾದ ಅಂತಕ್ಕಂಥದ್ದು ಖಂಡಿತವಾಗಿ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಬನ್ನಿ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲದಾಗಿ ನಾವು ಎಲ್ಲಿ ಪ್ರಯೋಜನವುಳ್ಳವರಾಗಿರ್ಬೇಕು, ಮೊಟ್ಟ ಮೊದಲದಾಗಿ ನಮ್ಮ ಪ್ರಯೋಜನಗಳ ಪ್ರಯಾರಿಟಿ ಎಲ್ಲಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಒಂದು ಮನೆಯಲ್ಲಿ ಒಬ್ಬ ಮಗಳನ್ನು ನೋಡಿ ತಾಯಿ, ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ ತನ್ನ ಮಗಳನ್ನು ನೋಡಿ, ಆ ಮಗಳ ಜೀವಿತ ನೋಡಿ, ಆ ಮಗಳ ಬದುಕು ನೋಡಿ, ಒಂದು ವೇಳೆ ಆ ತಾಯಿ ಹೀಗೆ ಹೇಳ್ತಾ ಇದ್ದಳಪ್ಪ ಅಂತಂದರೆ, ಯಾಕರೆ ಹುಟ್ಟಿದೆ ತಾಯಿ ನನ್ನ ಹೊಟ್ಟೆಗ, ನನ್ನ ಹೊಟ್ಟೆ ಉರಿಲತ್ತದ ಅಂತೇಳಿ ಈ ಮಾತು ಒಂದು ವೇಳೆ ಒಬ್ಬ ತಾಯಿ ತನ್ನ ಮಗಳಿಗೆ ನೋಡಿ, ಕೈಗೆ ಬಂದ ಮಗಳಿಗೆ ನೋಡಿ, ಬೆಳೆದು ನಿಂತ ಮಗಳಿಗೆ ನೋಡಿ, ಒಬ್ಬ ತಾಯಿ ಮನೆಯಲ್ಲಿ ಯಾಕಾರ ನೀ ನನ್ನ ಹೊಟ್ಟೆಗೆ ಹುಟ್ಟಿದಿ ಅಂತೇಳಿ ಹೇಳ್ದಳಪ್ಪ ಅಂತಂದರೆ ಆ ಮಗಳು ಆ ಮನೆಗೆ ಏನಿಲ್ರಿ, ಪ್ರಯೋಜನ ಇಲ್ಲ ಅಂತ ಅರ್ಥ ಅದ್ರ ಅರ್ಥ. ಆ ಕುಟುಂಬಕ್ಕೆ, ಆ ಮನೆಗೆ, ಆ ತಂದೆ ತಾಯಿಗಳಿಗೆ ಆ ಮಗಳು ಏನಿಲ್ಲ, ಪ್ರಯೋಜನ ಇಲ್ಲ ಅಂತ ಅರ್ಥ. ಒಂದು ವೇಳೆ ಒಬ್ಬ ತಂದೆ ಬೆಳೆದು ನಿಂತ ದೊಡ್ಡ ಮಗನನ್ನು, ಕೈಗೆ ಬಂದಂಥ ಮಗನನ್ನು ನೋಡಿ ಯಾಕಾರ ಹುಟ್ಟಿದು ನೀ ನನಗೆ ಅಂತ ಈ ಮಾತು ಅಂದ್ರ ಅಂತೇಳಿರಿ. ಒಬ್ಬ ತಂದೆ ತನ್ನ ಅಂತರಂಗದಿಂದ ಈ ಮಾತು ತನ್ನ ಮಗನ ವಿಷಯದಲ್ಲಿ ಆತನ ಹೇಳ್ದನಪ್ಪ ಅಂತಂದರೆ ಆ ಮಗ ಆ ಮನೆಗೆ ಏನಿಲ್ದಂಗ್ರಿ, ಅವ ಪ್ರಯೋಜನ ಇಲ್ಲಾರ್ದಂಗ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೋಸ್ಕರಾಗಿ ಬಹುಜಾಗ್ರತೆಯಿಂದ ನನ್ನ ಮಾತುಗಳನ್ನು ಕೇಳ್ರಿ. ನಿಮ್ಮ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ನಾನು ತರ್ತಾ ಇದ್ದೇನೆ. ಅದಕ್ಕೋಸ್ಕರಾಗಿ ಇಲ್ಲಿರುವಂಥ ಮಾತುಗಳು ನೀವು ಹಗುರವಾಗಿ ತೆಗೆದುಕೊಳ್ಬೇಡ್ರಿ. ಯಾಕಂದರೆ ಈ ಮಾತುಗಳೇ ನಿಮ್ಮ ಜೀವಿತಕ್ಕೆ ಆಶೀರ್ವಾದ ತರ್ತಾವ ಅಂತೇಳಿರಿ. ಈ ಮಾತುಗಳೇ ನಿಮ್ಮನ್ನು ಇದ್ದಕ್ಕಿದ್ದಾಗೆ ಮೇಲೆ ತರುವಂತೆ ಮಾಡ್ತವ. ಅದಕ್ಕೋಸ್ಕರಾಗಿ ಈ ಮಾತುಗಳನ್ನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಹೋಗ್ಬೇಡ್ರಿ. ಕಾರಣ ಏನಪ್ಪ ಅಂತಂದರೆ, ಇದೇ ಮಾತುಗಳು, ಇವು ಮಾತುಗಳು ಸತ್ಯವಾದರೂ ಕೂಡ, ಈ ಮಾತುಗಳು ಕಹಿ ಆದರೂ ಕೂಡ ನಾನು ಹೇಳುವಂಥ ಈ ಮಾತುಗಳು ಸತ್ಯವಾಗಿವೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ವಿಶ್ವಾಸಿ ಆತನು ಪ್ರಯೋಜನಕರವಾಗಿರ್ಬೇಕಪ್ಪ ಅಂತಂದರೆ, ಒಬ್ಬ ಸಹೋದರ ಒಬ್ಬ ಸಹೋದರಿ ಯೌವನಸ್ಥಳು ದೇವರ ದೃಷ್ಟಿಯಲ್ಲಿ ಪ್ರಯೋಜನಕರವಾಗಿರ್ಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲಾಗಿ ಅವ್ರ ಜೀವಿತದಲ್ಲಿ ಏನು ಗೊತ್ತಿರಬೇಕಪ್ಪ ಅಂತಂದರೆ, ದೇವರ ಮಂದಿರಕ್ಕೆ ಬರುವಂಥ ರಕ್ಷಣೆವಂಥ ಕುಟುಂಬದ ಮಕ್ಕಳಿಗೆ, ದೇವರನ್ನು ಆರಾಧಿಸುವಂಥ ಪ್ರಜೆಗಳಿಗೆ ಏನು ಗೊತ್ತಿರಬೇಕಪ್ಪ ಅಂತಂದರೆ, ದೇವರ ಒಂದು ಸನ್ನಿಧಿಯ ಬೆಲೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಬೇಕಂತೇಳಿರಿ. ಹಲ್ಲೆಲೂಯಾ. ಏನು ಗೊತ್ತಿರಬೇಕು ಅವ್ರಿಗೆ? ಮೊದಲ ದೇವರ ಸನ್ನಿಧಿಯ ಬೆಲೆ ಅಂತಕ್ಕಂಥದ್ದು ಏನಾಗಿರ್ಬೇಕ್ರಿ, ಗೊತ್ತಿರಬೇಕು. ದೇವರ ಸನ್ನಿಧಿಯಲ್ಲಿರುವಂಥ ಬೆಲೆ ಒಬ್ಬ ವಿಶ್ವಾಸಿ ಯಾವಾಗ ಅರ್ಥ ಮಾಡ್ಕೊಳ್ತಾನೋ, ದೇವರ ಸನ್ನಿಧಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ಯಾವಾಗ ಅದರ ಬೆಲೆಯನ್ನು ಅರ್ಥ ಮಾಡ್ಕೊಳ್ತಾನೋ, ಆವಾಗಲೇ ಏನಾಗ್ತದಪ್ಪ ಅಂತಂದರೆ ಆಶೀರ್ವಾದ ಅಂತಕ್ಕಂಥದ್ದು ಏನಾಗ್ತದ್ರಿ ಅವರಿಗೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಯಾವ ವಿಷಯದಲ್ಲಿ ನಾವು ಪ್ರಯೋಜನವುಳ್ಳವರಾಗಿರಬೇಕು, ಯಾವ ಭಾಗದಲ್ಲಿ ನಾವು ಪ್ರಯೋಜನವುಳ್ಳವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಕೂಡ ಎಲ್ಲಿ ಪ್ರಯೋಜನವುಳ್ಳವರಾಗಬೇಕಂದ್ರೆ, ನಂಬರ್ 1 ಅಪೊಸ್ತಲ ಕೃತ್ಯಗಳು. ದಯವಿಟ್ಟು ನಿಮ್ಮ ಸತ್ಯವೇದನು 10ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದಿ ನನಗೆ ಸಹಾಯ ಮಾಡ್ತಮ್ಮ. ಕೈಸರದಲ್ಲಿ ಇತಾಲದ ಪಟಾಲಮೆನಿಸಿಕೊಳ್ಳುವ ಪಟಾಲಾಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನು ಆಗಿದ್ದು. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಒಬ್ಬ ವ್ಯಕ್ತಿ, ಒಬ್ಬ ಸಹೋದರ, ಒಬ್ಬ ಸಹೋದರಿ ಇವತ್ತು ದೇವರ ದೃಷ್ಟಿಯಲ್ಲಿ ಆತನು ಪ್ರಯೋಜನಕರವಾದಂಥ ವಿಶ್ವಾಸಿ ಆಗಿರ್ಬೇಕಪ್ಪ ಅಂತಂದ್ರೆ, ಇವತ್ತು ದೇವರ ಮಂದಿರಕ್ಕೆ ಬರುವಂಥ ಪ್ರತಿಯೊಬ್ಬ ಕ್ರೈಸ್ತನು ಆತನು ದೇವರಿಗೆ ಪ್ರಯೋಜನಕರವಾದಂಥ ವಿಶ್ವಾಸಿಯಾಗಿ ಆತನು ಮಾರ್ಪಡ್ಬೇಕಪ್ಪ ಅಂತಂದ್ರೆ, ಆತನ ಜೀವಿತದಲ್ಲಿ ಆತನು ಎಲ್ಲಿ ಪ್ರಯೋಜನವಾಗಿರ್ಬೇಕಪ್ಪ ಅಂತಂದ್ರೆ, ತನ್ನ ಜೀವಿತದಲ್ಲಿ ಆತನು ಪ್ರಯೋಜನಕರವಾಗುವಂಥ ಸ್ಥಳ ಯಾವುದಪ್ಪ ಅಂತಂದ್ರೆ, ಆತನು ಮೊಟ್ಟ ಮೊದಲಾಗಿ ತನ್ನ ಕುಟುಂಬದಲ್ಲಿ ಆತನು ಕುಟುಂಬದೊಂದಿಗೆ ದೇವರಿಗೆ ಭಯಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ.
ನಾವು ನೋಡ್ತೇವೆ ಇಲ್ಲಿ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದಾನೆ. ಆತನು ಮೊಟ್ಟ ಮೊದಲದಾಗಿ ಆತನು ಈ ವಿಷಯದಲ್ಲಿ ದೇವರು ಏನು ಸಾಕ್ಷಿ ಕೊಡ್ತಾ ಇದ್ದಾನೆ ಅಂದ್ರೆ, ಆತನು ಕುಟುಂಬ ಸಹಿತವಾಗಿ ಆತನು ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದೇನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಕೊರ್ನೇಲನು ಆತನು ಒಬ್ಬನೇ ದೇವರಿಗೆ ಭಯಪಡ್ತಾ ಇರಲಿಲ್ಲ. ಕೊರ್ನೇಲನು ಆತನು ಯಾವ ರೀತಿಗೆ ದೇವರಿಗೆ ಭಯಪಡ್ತಾ ಇದ್ದಾನಪ್ಪ ಅಂತಂದ್ರೆ, ಕೊರ್ನೇಲನ ಜೀವಿತದಲ್ಲಿ ದೈವಿಕವಾದಂತ ಭಯ, ದೇವರ ಭಯ ಯಾವ ರೀತಿಗೆ ಆತನಲ್ಲಿ ಮನೆ ಮಾಡಿತಪ್ಪ ಅಂತಂದ್ರೆ, ಕೊರ್ನೇಲನು ದೇವರಿಂದ ದರ್ಶನವನ್ನು ಹೊಂದಲು, ದೇವರಿಂದ ರಕ್ಷಣೆ ಮಾರ್ಗವನ್ನು ತಿಳಿದುಕೊಳ್ಳಲು, ದೇವರಿಂದ ಆತನು ಅನೇಕ ಮಹತ್ಕಾರ್ಯದ ವಿಷಯವನ್ನು ದರ್ಶನದ ಮೂಲಕವಾಗಿ ಹೊಂದಿಕೊಳ್ಳಲು ಮತ್ತು ಪೇತ್ರನು ಆತನ ಮನೆಗೆ ಬರಲು ಪ್ರಾಮುಖ್ಯವಾದಂತ ಕಾರಣ ಏನಪ್ಪ ಅಂತಂದ್ರೆ, ಆತನು ಮೊಟ್ಟ ಮೊದಲಿಗೆ ತನ್ನ ಜೀವಿತದಲ್ಲಿ ತನ್ನ ಕುಟುಂಬದಲ್ಲಿ ಯಾವ ರೀತಿಗೆ ಪ್ರಯೋಜನಕಾರಿಯಾಗಿದ್ದಾನಪ್ಪ ಅಂದ್ರೆ, ಆತನು ತಾನು ಭಯಪಡುವಂತ ವ್ಯಕ್ತಿಯಾಗಿರಲಿಲ್ಲ ದೇವರಿಗೆ, ತಾನು ಕುಟುಂಬ ಸಹಿತವಾಗಿ ಆತನು ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದಾನಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವು ದೇವರಿಗೆ ಪ್ರಯೋಜನಕರವಂತ ವಿಶ್ವಾಸಿ ಮಕ್ಕಳು ನಾನು ಇನ್ನೂ ಆಗಿರ್ಬೇಕಂದ್ರೆ, ನಮ್ಮ ಕುಟುಂಬದಲ್ಲಿ ಮೊದಲು ನಾವು ಏನ್ ಮಾಡ್ಬೇಕಂದ್ರೆ, ಕುಟುಂಬವಾಗಿ ನಾವು ದೇವರಿಗೆ ಏನ್ ಮಾಡ್ಬೇಕಂದ್ರೆ ಭಯ ಪಡುವಂಥವ್ರು ಆಗಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಭಯ ಇದೆನಾ? ನಮಗೆ ದೇವ್ರ ಭಯ ಅಂತಕ್ಕಂಥದ್ದು ಇದೆನಾ? ದೇವರಿಗೆ ನಾವು ಭಯ ಪಡ್ತಾ ಇದ್ದೇವಾ? ದೇವರಿಗೆ ನಾವು ಭಯಪಟ್ಟು, ದೇವರಿಗೆ ಅಂಜಿ, ದೇವರಿಗೆ ಹೆದರಿ ನಮ್ಮ ಆತ್ಮೀಯ ಜೀವಿತವನ್ನು ನಾವು ಕಟ್ಕೊಳ್ತಾ ಇದ್ದೀವ? ಇವತ್ತು ತಂದೆ ತಾಯಿಗಳಿಗೆ ಭಯ ಇದ್ರೆ ಮಕ್ಕಳಿಗೆ ದೇವ್ರ ಭಯ ಇಲ್ಲ. ಇವತ್ತು ಮಕ್ಕಳಿಗೆ ಕೆಲವೊಬ್ಬರಿಗೆ ದೇವ್ರ ಭಯ ಇದ್ರೆ ತಂದೆ ತಾಯಿಗಳಿಗೆ ದೇವ್ರ ಭಯ ಇಲ್ಲ. ಆದರೆ ದೇವರು ಯಾವಾಗ ಆಶೀರ್ವಾದ ಮಾಡ್ತಾನಪ್ಪ ಅಂತಂದ್ರೆ, ದೇವರು ಯಾವಾಗ ನಮ್ಮ ಉನ್ನತಿಗೆ ತರ್ತಾನಪ್ಪ ಅಂತಂದ್ರೆ, ದೇವರು ಯಾವಾಗ ನಮಗೆ ದರ್ಶನಗಳು ಕೊಡ್ತಾನಪ್ಪ ಅಂತಂದ್ರೆ, ದೇವರು ತನ್ನ ಪ್ರಣಾಳಿಕೆ ಯಾವಾಗ ನಮಗೆ ತಿಳಿಸ್ತಾನಪ್ಪ ಅಂತಂದ್ರೆ, ದೇವರು ನಮ್ಮನ್ನು ಇದ್ದಂಥ ಸ್ಥಿತಿಯಿಂದ ಯಾವಾಗ ಮೇಲೆ ತರ್ತಾನಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಒಬ್ಬ ಪ್ರಯೋಜನಕರವಂತ ವಿಶ್ವಾಸಿ ನೀನು ನಾನು ಆಗಿರ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲೇ ನಾವು ಎಲ್ಲಿ ಪ್ರಯೋಜನಕರವಾಗಿರ್ಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಏನಾಗಿರ್ಬೇಕ್ರಿ? ಪ್ರಯೋಜನಕರವಂತ ವ್ಯಕ್ತಿಗಳಾಗಿರ್ಬೇಕಂತೇಳಿ. ನಮ್ಮ ಕುಟುಂಬದಲ್ಲಿ ನಾವು ಅಪ್ರಯೋಜಕರಾಗಿರ್ಬಾರ್ದ್ರಿ. ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಪ್ರಯೋಜಕ ಉಳ್ಳವರಾಗಿರ್ಬೇಕು. ಮೊದಲು ನಮ್ಮ ಕುಟುಂಬಕ್ಕೆ ನಾವು ಪ್ರಯೋಜನ ಉಳ್ಳವರಾಗಿರ್ಬೇಕು. ನಮ್ಮ ಕುಟುಂಬದಲ್ಲಿ ನಾವು ಇನ್ನೊಬ್ಬರಿಗೆ ಪ್ರಯೋಜನವಂತ ವ್ಯಕ್ತಿಗಳು ನಾವು ಆಗಿಲ್ಲಪ್ಪ ಅಂತಂದ್ರೆ, ಹೊರಗಿನವ್ರಿಗೆ ಹೆಂಗೆ ನಾವು ಪ್ರಯೋಜನ ಉಳ್ಳವರಾಗಿರ್ತೀವ್ರಿ? ದೇವರ ಸಭೆಯಲ್ಲಿ ಹೆಂಗೆ ನಾವು ಪ್ರಯೋಜನ ಉಳ್ಳವರಾಗಿರ್ತೀವ್ರಿ? ಸಮಾಜದಲ್ಲಿ ಹೇಗೆ ನಾವು ಪ್ರಯೋಜನ ಉಳ್ಳವರಾಗಿರ್ತೀವಿ ಹೇಳ್ರಿ ನೋಡೋಣ. ಅದಕ್ಕೆ ದೇವರು ಬಯಸುವಂಥದ್ದು ಏನಪ್ಪ ಅಂದ್ರೆ, ದೇವರು ನಿನ್ನ ನನ್ನ ವಿಷಯದಲ್ಲಿ ಆಸೆ ಪಡುವಂಥದ್ದು ಏನಪ್ಪ ಅಂದ್ರೆ, ನೀನು ನಾನು ಮೊದಲು ಎಲ್ಲಿ ಪ್ರಯೋಜನ ಉಳ್ಳವರಾಗಿರ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಾವು ಏನಾಗಬೇಕಂದ್ರೆ ಪ್ರಯೋಜನ ಉಳ್ಳವರಾಗಿರ್ಬೇಕಂತೇಳಿ. ಅದು ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಮಕ್ಕಳಾಗಿರಲಿ, ಕುಟುಂಬದ ಯಾವುದೇ ಸದಸ್ಯರಾಗಿರಲಿ, ನಾವು ದೇವರಿಗೆ ಪ್ರಯೋಜನ ಉಳ್ಳುವಂಥ ವ್ಯಕ್ತಿಗಳಾಗಿರ್ಬೇಕಪ್ಪ ಅಂದ್ರೆ ನಮ್ಮಲ್ಲಿರುವಂಥ ಮೊದಲನೇದು ಗುಣ ಲಕ್ಷಣ ಏನಪ್ಪ ಅಂತಂದ್ರೆ, ನಾವೆಲ್ಲರೂ ಕೂಡ ದೇವರ ಭಯವನ್ನು ಹೊಂದಿದಂಥವ್ರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಒಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ಇವತ್ತು ಅನೇಕರ ಕುಟುಂಬದಲ್ಲಿ, ಅನೇಕ ಕ್ರೈಸ್ತರ ಕುಟುಂಬದಲ್ಲಿ ಇವತ್ತು ದೇವರ ಸನ್ನಿಧಿಯ ಕುರಿತು, ದೇವರ ಕುರಿತು ಭಯನೇ ಇಲ್ರಿ. ಏನಿಲ್ಲ ಏನಿಲ್ಲ. ಒಬ್ಬ ವಿಶ್ವಾಸಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದೇ ದೇವರ ಸನ್ನಿಧಿ ಕುರಿತು ಭಯ ತಿಳ್ಕೊಬೇಕು, ಹೌದಲ್ಲ? ಆದ್ರೆ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳ ಕುಟುಂಬದಲ್ಲಿ ದೇವರ ಸನ್ನಿಧಿಯ ಭಯನೇ ಇಲ್ಲ. ಹೆಂಗ ಭಯ ಇಲ್ಲ ಅನ್ನೋದು ನಿಮ್ಗೆ ಹೇಳ್ತೀನಿ. ದೇವರ ಸನ್ನಿಧಿ ಬೆಲೆ ಹೆಂಗೆ ಗೊತ್ತಿಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಒಬ್ಬ ಹುಡುಗ ತನ್ನಲ್ಲಿರುವಂಥ ಮೊಬೈಲ್ನಿಂದ ತನ್ನ ಮಗನ ಫೋಟೋ ತೆಗೆದು ತನ್ನ ತಾಯಿಗೆ ತೋರಿಸ್ತಾ ಇದ್ದ. ಜಾಗ್ರತೆಯನ್ನು ಕೇಳ್ರಿ, ಕೇಳ್ತಾ ಇದ್ದೀರಾ? ಒಬ್ಬ ಹುಡುಗ ತನ್ನ ಮೊಬೈಲಲ್ಲಿ ತನ್ನ ಮಗನ ಫೋಟೋ ತೆಗೆದು ತನ್ನ ತಾಯಿಗೆ ತೋರಿಸ್ತಾ ಇದ್ದ, ಮಗನ ಫೋಟೋ ಹೆಂಗದ ನೋಡ ಅಂತ ಹೇಳಿ. ಮಮ್ಮಿ ಹಂಗನ ನೋಡಿ, ಹೆಂಗೆ ನಿಂತ ನೋಡಿ, ಹೆಂಗೆ ಸ್ಟೈಲಾಗಿ ನಿಂತಾನ ಅಂತೇಳಿ ತೋರಿಸ್ತಾ ಇದ್ದ. ಯಾರ ಫೋಟೋ? ನಮ್ಗೆ ಆನ್ಸರ್ ಮಾಡ್ಬೇಕು ನಾವು. ಯಾರ ಫೋಟೋ ತೋರಿಸ್ಲತ್ತಿದ? ತನ್ನ ಮೊಬೈಲ್ನಲ್ಲಿ ತನ್ನ ಮಗನ ಫೋಟೋ ತೆಗೆದು ತನ್ನ ತಾಯಿಗೆ ಏನು ಮಾಡ್ತಾ ಇದ್ದ? ತೋರಿಸ್ತಾ ಇದ್ದ. ತೋರ್ಸೋ ಟೈಮ್ನಾಗ ಒಂದು ಮಾತು ಹೇಳತ್ತಿದ್ದೇನೆಂದ್ರೆ, ಮಮ್ಮಿ ನೀ ಚಲೋ ಹಿಡಿಯುವ ಮೊಬೈಲ್, ಏನು ಮಾಡು, ಈ ಮೊಬೈಲ್ ಏನು ಮಾಡು, ಚಲೋ ಹಿಡಿವು. ಪಕ್ಕದಲ್ಲಿ ಇದ್ದವ್ರು ಕೇಳ್ತಾರ, ಯಾಕಪ್ಪ ಅಷ್ಟೇ ಚಲೋ ಹಿಡಿ ಅಂತಂದ್ರೆ, ಅದು ಆ್ಯಪಲ್ ಫೋನ್ ಅದ. ಅದು ಯಾವ್ದು ಫೋನ್ ಅದ? ಏಟದ ರೇಟ? ಏಟದ? 1,00,000 ಮಮ್ಮಿ. ಅದು ನಿನ್ನ ಕೈದನ್ ಜಾರ್ ತಂದ್ರೆ 20,000 ಬರೀ ಡಿಸ್ಪ್ಲೇ ಹಾಕ್ಲಿಕ್ಕೆ ಬೇಕದಕ್ಕೆ. ಏನು ಏನ್ರಿ? ನಿನ್ನ ಕೈಯೇನು ಜಾರ್ ಒಂದ್ ವೇಳೆ ಕೆಳಗೆ ಬಿತ್ತಂದ್ರೆ ಅದು ಡಿಸ್ಪ್ಲೇ ಹಾಕ್ಲಿಕ್ಕೆ ಎಷ್ಟು ಬೇಕು?
20,000 ಬೇಕು ಅಂತ ಹೇಳೋದನ್ನು ನಾನು ಕೇಳೀನಿ. ಅಂದರೆ ಆ ಹುಡುಗನಿಗೆ ತನ್ನ ಕೈಯಲ್ಲಿರುವಂಥ ಮೊಬೈಲ್ ಬೆಲೆ ಗೊತ್ತದ, ಆದರೆ ದೇವರ ಸನ್ನಿಧಿ ಬೆಲೆ ಆತನಿಗೆ ಗೊತ್ತಾಗಿಲ್ಲ. ಅದಕ್ಕೆ ದೇವ್ರು ಏನು ಮಾಡ್ದಂದ್ರೆ ತನ್ನ ಸನ್ನಿಧಿಯ ಬೆಲೆ ಅವನಿಗೆ ಅರ್ಥ ಮಾಡ್ಬೇಕಲ್ಲ, ಅರ್ಥ ಮಾಡಿಸ್ತಾನಲ್ಲ ದೇವ್ರ. 1,00,000 ರೂಪಾಯಿ ಮೊಬೈಲ್ದಾಗ ಫೋಟೋ ತೆಗೆದು ತನ್ನ ಮಗನ ಫೋಟೋ ಮಮ್ಮಿಗೆ ತೋರ್ಸಾಗ ಮಮ್ಮಿ ಕೈಯನ್ನು ಜಾರಂಗದ ನಡುವು ಅಂತ ಹೇಳಿ ಆ ಮೊಬೈಲ್ದು ಬೆಲೆ ಅರ್ಥ ಮಾಡ್ಕೊಂಡು ಮೊಬೈಲ್ ಬೆಲೆ ಹೇಳ್ದ, ಆದರೆ ದೇವರ ಸನ್ನಿಧಿಯ ಬೆಲೆ ಆತನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ದೇವ್ರು ಏನು ಮಾಡ್ದಂದ್ರೆ ದೇವರ ಸನ್ನಿಧಿ ಬೆಲೆ ಗೊತ್ತಾಗ್ಬೇಕಂಥೇಳಿ ಆ 1,00,000 ರೂಪಾಯಿ ಮೊಬೈಲ ಅವನ ಕೈಯಾಗಿಂದ ಮಟ್ಟ ಮೈಯಾಗಂಗೆ ಮಾಡಿದ್ರಿ ನೀವು. ಏನು ಮಾಡ್ದ? 1,00,000 ರೂಪಾಯಿ ಮೊಬೈಲ ಮಟ್ಟ ಮೈಯಾಗಂಗೆ. ಅದಾದ್ರೆ ಪರವಾಗಿಲ್ಲ. ಪರಿಸ್ಥಿತಿ ಹೆಂಗೆ ಬಂತಂದರೆ ಒಂದು ಕೀಪ್ಯಾಡ್ ಮೊಬೈಲರ ತೊಗೋಬೇಕಂದ್ರೂ ತೊಗೊಳ್ಳೋಂಥ ಪರಿಸ್ಥಿತಿ ಇರಲಿಲ್ಲ ರೀ. ಏನಂತೀರಿ ಇದಕ್ಕೆ? ಏನಂತೀರಿ ಇದಕ್ಕೆ? ಅದಕ್ಕೆ ನಾವು ಏನು ತಿಳ್ಕೊಬೇಕು? ಎದರ ಬೆಲೆ ಗೊತ್ತಾಗಬೇಕು ನಮ್ಗೆ? ದೇವ್ರ ಸನ್ನಿಧಿ ಬೆಲೆ ನಮಗೇನಾಗಬೇಕು? ಗೊತ್ತಾಗಬೇಕು. ದೇವ್ರ ಸನ್ನಿಧಿಯ ಬೆಲೆ ಎಲ್ಲಿ ತನಕ ಯಾರಿಗೆ ಗೊತ್ತಾಗಿಲ್ಲಲ್ರಿ, ದೇವ್ರು ಆರಿಸ್ಕೊಂಡಂಥ ಪ್ರಜೆಗಳಿಗೆ ದೇವ್ರು ಹಂಗೆ ಬಿಡಲ್ರಿ. ಏನು ಮಾಡ್ತಾನ್ರಿ? ಆ ಬೆಲೆ ಏನು ಮಾಡ್ತಾನ? ಗೊತ್ತು ಮಾಡಂಗೆ ಮಾಡ್ತಾನೆ. ಹೌದಲ್ಲ? ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಾವು ನೋಡ್ತೇವೆ, ಇವತ್ತು ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರಿಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ, ನಾನು ನೀನು ಪ್ರಯೋಜನಕರವಂಥ ವಿಶ್ವಾಸಿ ಮಕ್ಕಳು ಆಗಬೇಕಪ್ಪ ಅಂತಂದ್ರೆ ಮೊದಲು ನಮ್ಮಲ್ಲಿ ಏನಿರ್ಬೇಕಂದ್ರೆ ದೇವರ ಭಯ ಅಂತಕ್ಕಂಥದ್ದು ಏನಾಗಿರ್ಬೇಕು, ದೇವರ ಸನ್ನಿಧಿಯ ಭಯ ಅಂತಕ್ಕಂಥದ್ದು ಏನಾಗಿರ್ಬೇಕು, ಇರ್ಬೇಕಂತೇಳಿ. ಆದರೆ ದುಃಖದ ಸಂಗತಿ ಏನಪ್ಪ ಅಂತಂದ್ರೆ ಇವತ್ತು ದೇವರ ಸನ್ನಿಧಿ ಅಂತಕ್ಕಂಥದಕ್ಕೆ ಬೆಲೆ ಇಲ್ಲ ಅಂತೇಳಿ. ದೇವರ ಸನ್ನಿಧಿಗೆ ಏನಿಲ್ರಿ, ದೇವ್ರ ಸನ್ನಿಧಿಗೆ ಏನಿಲ್ಲ, ಬೆಲೆ ಇಲ್ಲ. ಏನಾಗಿದೆಯಪ್ಪ ಅಂತಂದ್ರೆ, ಒಬ್ಬ ಪಾಸ್ಟ್ರಮ್ಮ ಫೋನ್ ಮಾಡ್ತಾಳೆ ಒಬ್ಬ ಸಹೋದರಿಗೆ, ಸಿಸ್ಟರ್ ಇವತ್ತು ನೀವು ಕಷ್ಟಪಟ್ಟು ದೇವ್ರ ಮಂದಿರದಲ್ಲಿ ಕೆಲಸ ಮಾಡಿದ್ದೀರಿ, ಕಷ್ಟಪಟ್ಟು ದೇವ್ರ ಮಂದಿರದಲ್ಲಿ ನೀವು ಸೇವೆ ಮಾಡಿದ್ದೀರಿ, ನೀವು ಊಟ ಮಾಡಲಾರ್ದೆ ಹಾಗೆ ಹೋಗಿದ್ದೀರಿ, ನಿಮ್ಮ ಉಳಿದಿರುವಂಥ ಭಾಗ ನಾನು ತೆಗೆದಿಟ್ಟಿದ್ದೀನಿ, ದಯವಿಟ್ಟು ಬಂದು ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಪಾಸ್ಟ್ರಮ್ಮ ಹೇಳ್ತಾಳೆ ಒಂದು ಚರ್ಚಲ್ಲಿ. ಆದರೆ ರಕ್ಷಣೆ ಹೊಂದಿದಂಥ ಆ ಸಹೋದರಿ, ಆತ್ಮೀಯವಾಗಿ ದೇವರ ಸನ್ನಿಧಿಯ ಭಯವನ್ನು ಅರ್ಥಂತ ಆ ಸಹೋದರಿ ಆತುರದಿಂದ ಮನೆಯಿಂದ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ರಕ್ಷಣೆ ಇಲ್ಲದಂಥ ಮಕ್ಕಳು ಆಕೆ ಹೇಳ್ತಾರೆ, ಏನು ಹೇಳ್ತಾರಂದ್ರೆ, ಏಯ್ ಮಮ್ಮಿ ಬೇಡ್ಕೊಂತೀನರಪ್ಪಲೆ, ಏನು ಹೋಗ್ತೀನಿ, ಏನು ಮಾಡ್ತೀನಿ, ನೀನು ಏನು ಮಾಡ್ತಿ, ಬೇಡ್ಕೊಂತೀನರಪ್ಪಲೆ ಏನು ಹೋಗ್ತೀನಿ ಅಂತ ಯಾವಾಗ ರಕ್ಷಣೆ ಇಲ್ಲದಂತ ತನ್ನ ಮಕ್ಕಳು ಆಕೆ ಹೇಳ್ತಾರೋ ತಕ್ಷಣ ಏನು ಮಾಡ್ತಾಳೆ ಅಂದರೆ ಆಕೆ ಬರೋದು ಬಿಟ್ಬಿಡ್ತಾಳೆ ಅಂತೇಳಿ. ಅಂದರೆ ದೇವರ ಸನ್ನಿಧಿ ಮತ್ತು ಲೋಕ ಅಂತಕ್ಕಂಥದ್ದು ಏನಾಗ್ಲತ್ತದ್ರಿ, ಈಗ ಒಂದೇ ಆಗ್ಲತ್ತದ. ಈಗ ದೇವರ ಸನ್ನಿಧಿಯ ಒಂದು ಬೆಲೆ ನಮಗೆ ಗೊತ್ತಿಲ್ಲ, ದೇವರ ಸನ್ನಿಧಿಗೆ ಗೌರವ ಇಲ್ಲ, ದೇವರ ಮಂದಿರದ ಬಗ್ಗೆ, ದೇವರ ಸೇವೆಯ ಬಗ್ಗೆ, ದೇವರ ಮಂದಿರಲ್ಲಿರುವಂಥ ವಸ್ತುಗಳ ಬಗ್ಗೆ, ದೇವರ ನೈವೇದ್ಯದ ಬಗ್ಗೆ, ದೇವರ ಮೇಜಿನ ಬಗ್ಗೆ ಘನತೆ ಅಂತಕ್ಕಂಥದ್ದಿಲ್ಲ. ಇವತ್ತು ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಆತ್ಮೀಯ ಜೀವಿತ ಅಂತಕ್ಕಂಥದ್ದು, ನಮ್ಮ ಆತ್ಮೀಯ ಮಟ್ಟ ಅಂತಕ್ಕಂಥದ್ದು, ದೇವರೊಂದಿಗೆ ಇರುವಂಥ ಬೆಸೆದ ಒಂದು ಸಂಬಂಧ ಅಂತಕ್ಕಂಥದ್ದು ಇವತ್ತು ಸೈತಾನನು ಯಾವ ರೀತಿಗೆ ಆತ ನಮ್ಮನ್ನು ದೂರ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಒಬ್ಬ ರಕ್ಷಣೆ ಇಲ್ಲದಂಥ ಮಕ್ಕಳು ರಕ್ಷಣೆ ಹೊಂದಿದಂಥ ತಾಯಿಗೆ ಮಾತಾಡಿದಾಗ ತಾಯಿ ಸ್ಟಾಪ್ ಆಗ್ತಾಳ್ರಿ. ಕಾರಣ ಏನು? ಯಾವುದು ಜಯ ಸಾಧಿಸಿದ್ರಿ ಅಲ್ಲಿ? ದೇವರಿಗೆ ಜಯ ಸಿಕ್ಕುತ್ತಾ ಅಥವಾ ಸೈತಾನನಿಗೆ ಜಯ ಸಿಕ್ಕತ್ರಿ? ಸೈತಾನನಿಗೆ ಜಯ ಸಿಕ್ಕುತ್ತಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಅದಕ್ಕೆ ದೇವ್ರ ಮಕ್ಕಳಾಗಿರುವಂಥ ನಮಗೆ, ವಿಶ್ವಾಸಿ ಮಕ್ಕಳಾಗಿರುವಂಥ ನಮಗೆ ಕೇವಲ ನಮ್ಮ ಹತ್ರ ಬೈಬಲ್ ಇದ್ದರೆ ಸಾಲುವುದಿಲ್ಲ, ಕೇವಲ ನಾವು ಕಾಣಿಕೆ ಕೊಟ್ಟರೆ ಸಾಕಾಗೋದಿಲ್ಲ, ಕೇವಲ ನಾವು ಸಭೆಗೆ ಬಂದು ಆರಾಧನೆ ಮಾಡಿದ್ರೆ ಸಾಕಾಗೋದಿಲ್ಲ. ನಾನು ನೀನು ಇವತ್ತೊಂದು ನೂತನವಾದ ರೀತಿಯಿಂದ ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ನೀನು ದೇವರಿಗೆ ಪ್ರಯೋಜನವುಳ್ಳ ವ್ಯಕ್ತಿಗಳಾಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ದೇವರ ಸೇವೆಗೆ ನಾನು ನೀನು ಪ್ರಯೋಜನವುಳ್ಳ ವ್ಯಕ್ತಿಗಳಾಗಿರ್ಬೇಕು. ನಾನು ನೀನು ಕೇವಲ ನಾನು ದೇವರ ಸೇವೆಗೆ ಮಾತ್ರ ಅಲ್ಲ, ಸಮಾಜದಲ್ಲಿ ಕೂಡ ನಾನು ನೀನು ಏನಾಗಿರ್ಬೇಕಂದ್ರೆ ಪ್ರಯೋಜನಕರವಂತ ವ್ಯಕ್ತಿಗಳಾಗಿ ನಾನು ನೀನು ಮಾರ್ಪಡ್ಬೇಕಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ, ನಾವು ಎಲ್ಲಿ ಪ್ರಯೋಜನಗಳಾಗಿರ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲು ನಮ್ಮ ಕುಟುಂಬದಲ್ಲಿ, ಕುಟುಂಬ ಸಹಿತವಾಗಿ ದೇವರಿಗೆ ಏನು ಮಾಡ್ಬೇಕ್ರಿ? ಭಯ ಪಡ್ಬೇಕಂತೇಳಿ. ಹಲ್ಲೆಲೂಯಾ. ಮತ್ತು ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಕುಟುಂಬದಲ್ಲಿ ನಾವು ಇವತ್ತು ಎರಡನೇದಾಗಿ ನಮ್ಮಲ್ಲಿ ಯಾವ ರೀತಿ ಪ್ರಯೋಜನಕರವಾಗಿರ್ಬೇಕಪ್ಪ ಅಂತಂದ್ರೆ, ಬನ್ನಿ ಯೋಬನ ಪುಸ್ತಕ ನೋಡೋಣ. ನಾವು ಯೋಬನ ಪುಸ್ತಕ ಮೊದಲನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ.
ಬುಕ್ ಆಫ್ ಯೋಬನ ಪುಸ್ತಕ ನೋಡ್ರಿ. ನಾವು ನಮ್ಮ ಕುಟುಂಬದಲ್ಲಿ ಮೊದಲು ನಾವು ಪ್ರಯೋಜನವುಳ್ಳಂಥ ವ್ಯಕ್ತಿಗಳಾಗಿರ್ಬೇಕು. ನಮ್ಮ ಕುಟುಂಬಕ್ಕೆ ನಾವು ಪ್ರಯೋಜನವುಳ್ಳಂಥ ವ್ಯಕ್ತಿಗಳಾಗಿಲ್ಲಪ್ಪ ಅಂತಂದ್ರೆ ನಾವು ಸಮಾಜಕ್ಕೆ ಹೇಗೆ ಪ್ರಯೋಜನವುಳ್ಳಂಥ ವ್ಯಕ್ತಿಗಳಾಗ್ತೀವಿ ಮತ್ತು ಸಭೆಯಲ್ಲಿ ಹೇಗೆ ನಾವು ಪ್ರಯೋಜನವುಳ್ಳಂಥ ವಿಶ್ವಾಸಿಗಳಾಗಿ ನಾವು ಮಾರ್ಪಡ್ತೀವಿ. ಒಂದು ಸಲ ಆಲೋಚನೆ ಮಾಡುವಂಥ ಸಂಗತಿಯಾಗಿದೆ. ಬನ್ನಿ ನಾವು ಒಬ್ಬ ಭಕ್ತನ ಹತ್ರ ಹೋಗಿ ಬರೋಣ. ಯೋಬನ ಪುಸ್ತಕ 1ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಯಾರಾದರೊಬ್ಬರು ಗಟ್ಟಿಯಾಗಿ ಓದಿ ನನಗೆ ಸಹಾಯ ಮಾಡ್ರಿ. ಕುಟುಂಬದಲ್ಲಿ ನಾವು ಹೇಗೆ ಪ್ರಯೋಜನಕ್ಕಂಥ ವ್ಯಕ್ತಿಗಳಾಗಿರ್ಬೇಕು. ತಂದೆಯಾಗಲಿ, ತಾಯಿಯಾಗಲಿ, ಮಕ್ಕಳಾಗಲಿ, ಕುಮಾರರಾಗಲಿ, ಕುಮಾರ್ತೆಯರಾಗಲಿ, ಅವರವರ ಒಂದು ಬಾಧ್ಯತೆ ಏನು, ಕುಟುಂಬದಲ್ಲಿ ನಾವು ಹೇಗಿರಬೇಕೆಂಬುದಕ್ಕೆ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಯೋಬನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನ ದಯವಿಟ್ಟು ಯಾರಾದರೊಬ್ಬರು ಓದಿ ನನಗೆ ಸಹಾಯ ಮಾಡ್ತೀರಾ? ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳುಹಿಸುತ್ತಿದ್ದರು. ತನ್ನ 3 ಜನ ಅಕ್ಕ ತಂಗಿಯರನ್ನು ಕರೆ ಕಳಿಸುತ್ತಿದ್ದನು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಯಿಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕ ಹಾಗೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹಲ್ಲೆಲೂಯಾ. ಎಲ್ರಿಗೆ ಮಾತು ಅರ್ಥ ಆಗ್ತದೆಯಾ? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲದಾಗಿ ನಾವು ಎಲ್ಲಿ ಪ್ರಯೋಜನವುಳ್ಳಂಥ ವ್ಯಕ್ತಿಗಳಾಗಿರ್ಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಕುಟುಂಬ ಸಹಿತವಾಗಿ ನಾವು ದೇವರಿಗೆ ಭಯಪಡುವಂಥ ವ್ಯಕ್ತಿಗಳಾಗಿರ್ಬೇಕು. ಎರಡನೇದಾಗಿ ನಾವು ಎಲ್ಲಿ ಪ್ರಯೋಜನವುಳ್ಳವರಾಗಿರ್ಬೇಕು. ಒಬ್ಬ ಪ್ರಯೋಜನವುಳ್ಳಂಥ ವಿಶ್ವಾಸಿ ನೀನಾಗಿದ್ದೆಪ್ಪ ಅಂದ್ರೆ, ಒಬ್ಬ ಪ್ರಯೋಜನವುಳ್ಳಂಥ ಸಹೋದರಿ ನೀನಾಗಿದ್ದೆಪ್ಪ ಅಂತಂದ್ರೆ, ಒಂದು ಪ್ರಯೋಜನವುಳ್ಳಂಥ ಸಹೋದರ ನೀನಾಗಿದ್ದೆಪ್ಪ ಅಂತಂದ್ರೆ, ಪ್ರಯೋಜನವುಳ್ಳಂಥ ಯೌವನಸ್ಥ ಮಗಳು ನೀನಾಗಿದ್ದೆಪ್ಪ ಅಂತಂದ್ರೆ, ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಯೋಜನವುಳ್ಳಂಥ ಭಾಗ ನಮ್ಮದೆಲ್ಲಪ್ಪ ಅಂತಂದ್ರೆ ಕುಟುಂಬದಲ್ಲಿರುವಂಥ ತಂದೆ ಆಗಲಿ, ಕುಟುಂಬದ ತಾಯಿ ಆಗಲಿ ತಮ್ಮ ಮಕ್ಕಳ ಬಗ್ಗೆ ಸಂಪೂರ್ಣವಾಗಿ ಕೇರ್ ತೆಗೆದುಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ಆರಿಸಿಕೊಂಡಂಥ ಪ್ರಜೆಗಳು ತಮ್ಮ ಮಕ್ಕಳ ವಿಷಯದಲ್ಲಿ ಯಾವತ್ತೂ ಕೂಡ ನೆಗ್ಲೆಕ್ಟ್ ಅಂತಕ್ಕಂಥದ್ದು, ನೆಗ್ಲಿಜೆನ್ಸಿ ಅಂತಕ್ಕಂಥದ್ದು ಮಾಡಲೇಬಾರದು ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಕಾರಣ ಏನಪ್ಪಾ ಅಂತಂದ್ರೆ ಇದೇ ಮಕ್ಕಳು ಬೆಳೆದು ಒಂದು ದಿವಸ ಅವರು ದೇವರಿಗೆ ಪ್ರಯೋಜನಕರವಂಥ ವ್ಯಕ್ತಿಗಳಿಗೆ ನಾನು ನೀನು ಮಾಡಬೇಕಾಗಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದು ಹೇಗೆ ನೀನು ಮೌನವಾಗಿ ಕೂತ್ಕೊಳ್ತೀಯ, ಅದು ಹೇಗೆ ನೀನು ಹಗುರವಾಗಿ ತೆಗೆದುಕೊಳ್ತೀವ, ಅದು ಹೇಗೆ ನಿನ್ನ ಮಕ್ಕಳ ಜೀವಿತವನ್ನು, ನಿನ್ನ ಬದುಕನ್ನು ಯಾವ ರೀತಿಗೆ ಲೈಟಾಗಿ ತೆಗೆದುಕೊಳ್ತೀಯ, ನೀನು ನಿನ್ನ ಸಂತಾನದ ವಿಷಯದಲ್ಲಿ, ದೇವ್ರು ನಿನ್ನ ಕೊಟ್ಟಂತ ಗರ್ಭಫಲದ ವಿಷಯದಲ್ಲಿ, ದೇವ್ರು ಕೊಟ್ಟಂತೆ ನಿನ್ನ ಮಕ್ಕಳ ವಿಷಯದಲ್ಲಿ ಅದು ಹೇಗೆ ನಿನ್ನ ಅಜಾಗ್ರತೆ ವಹಿಸ್ತೀಯ. ನೀನು ಈ ಸಮಯದಲ್ಲಿ ಜಾಗ್ರತೆ ತೆಗೆದುಕೊಳ್ಳಿಲ್ಲಪ್ಪ ಅಂತಂದ್ರೆ, ನಿನ್ನ ಮಕ್ಕಳ ವಿಷಯದಲ್ಲಿ ನಿನ್ನ ಕೇರ್ ತೆಗೆದುಕೊಳ್ಳಿಲ್ಲಪ್ಪ ಅಂತಂದ್ರೆ, ನಿನ್ನ ಮಕ್ಕಳ ಆತ್ಮದ ರಕ್ಷಣೆ ವಿಷಯದಲ್ಲಿ ಜಾಗರೂಕತೆ ವಹಿಸಲಿಲ್ಲಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಅವ್ರು ಹೇಗೆ ಬರುವಂತ ದಿನಮಾನಗಳಲ್ಲಿ ದೇವರಿಗೆ ನಿನ್ನ ತರುವಾಯ ಪ್ರಯೋಜನಕರಾಗಿ ಮಾರ್ಪಡ್ತಾರೆ. ಅವರು ಪ್ರಯೋಜನಕರವಂತ ವಿಶ್ವಾಸಿಗಳಾಗಿ ಹೇಗೆ ಮಾರ್ಪಡ್ತಾರೆ ಅವರು? ಇವತ್ತು ನನ್ನ ಮಕ್ಕಳಾಗಲಿ, ನಿನ್ನ ಮಕ್ಕಳಾಗಲಿ, ಧ್ವನಿಯನ್ನು ಕೇಳುವಂಥ ಪ್ರತಿಯೊಬ್ಬರ ಮಕ್ಕಳಾಗಲಿ, ಯಾರೇ ಆಗಲಿ, ಅವರು ನಮ್ಮ ಕುಟುಂಬಕ್ಕೆ ಪ್ರಯೋಜನಕರವಂಥ ವ್ಯಕ್ತಿಗಳಾಗಿರ್ಬೇಕಪ್ಪ ಅಂತಂದ್ರೆ, ಇವತ್ತು ದೇವರ ಮಂದಿರದಲ್ಲಿ ಪ್ರಯೋಜನಕರವಂಥ ವಿಶ್ವಾಸಗಳವ್ರು ಆಗ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ನೀನು ಮಕ್ಕಳ ವಿಷಯದಲ್ಲಿ ಏನು ಮಾಡ್ಬೇಕಂದ್ರೆ ಅನುದಿನವೂ ಏನು ಮಾಡ್ಬೇಕಂದ್ರೆ ಕೇರ್ ತಗೋಬೇಕಂತ ಹೇಳಿ ಯೋಬನ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಪ್ರತಿದಿನ ಅಕ್ಕ ತಂಗಿಯರ ಮನೆಗೆ ಅವ್ರು ಹೋಗ್ತಾ ಇದ್ರಂತ. 10 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, 7 ಜನ ಗಂಡ್ಸ್ ಮಕ್ಕಳು, 10 ಜನ ಸೇರಿ ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ರಂತ. ಅವ್ರು ಸಂತೋಷ ಪಡ್ತಾ ಇದ್ರಂತ, ಹಬ್ಬ ಮಾಡ್ತಾ ಇದ್ರಂತ ಅವ್ರು ದೇವ್ರು ಕೊಟ್ಟಂತ ಅನುಕೂಲದಿಂದ. ಬಟ್ ಯೋಬನ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಯೋಬನ ಬಾಧ್ಯತೆ ಏನಪ್ಪಾ ಅಂತಂದ್ರೆ, ಯೋಬನ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಆತನು ಪ್ರತಿದಿನ ಇವರು ಸಂತೋಷ ಪಡ್ತಾ ಇದ್ರೆ, ಪ್ರತಿದಿನ ಇವರು ಆನಂದ ಪಡ್ತಾ ಇದ್ರೆ, ಪ್ರತಿದಿನ ಹಬ್ಬ ಮಾಡ್ತಾ ಇದ್ರೆ, ಎಲ್ಲಿ ಇವರು ದೇವರ ವಿಷಯದಲ್ಲಿ ಎಲ್ಲಾದ್ರೂ ಪಾಪ ಮಾಡ್ತಾರೆ ಏನೋ ಅನ್ನೋ ಭಯ ಯಾರಿಗಿತ್ರಿ? ಇವತ್ತು ನಿಮ್ಮ ಮಕ್ಕಳ ವಿಷಯದಲ್ಲಿ ಈ ಭಯ ಅದ ನಿಮ್ಗೆ? ಎಲ್ಲಿ ನನ್ನ ಮಕ್ಕಳು ತಪ್ಪಿ ಹೋಗ್ತಾರೇನೋ, ಎಲ್ಲಿ ನನ್ನ ಮಕ್ಕಳು ಬಿದ್ದು ಹೋಗ್ತಾರೇನೋ, ಎಲ್ಲಿ ನನ್ನ ಮಕ್ಕಳು ಲೋಕದಲ್ಲಿ ಜಾರಿ ಹೋಗ್ತಾರೇನೋ, ಎಲ್ಲಿ ನನ್ನ ಮಕ್ಕಳು ಲೋಕದಲ್ಲಿ ಕಲ್ತು ಹೋಗ್ತಾರೇನೋ, ಎಲ್ಲಿ ನನ್ನ ಮಕ್ಕಳು ಈ ಕಲುಷಿತವಾದಂಥ ವಾತಾವರಣದಲ್ಲಿ, ಈ ಮಾಯಾ ಪ್ರಪಂಚದಲ್ಲಿ ಎಲ್ಲಿ ಕಳೆದು ಹೋಗ್ತಾರೇನೋ ಅನ್ನೋ ಭಯ ಪೇರೆಂಟ್ಸ್ಗಳಿಗೆ ಅದನ. ಇವತ್ತು ತಂದೆ ತಾಯಿಗಳಿಗೆ ಭಯ ಅದನ, ಮಕ್ಕಳ ವಿಷಯದಲ್ಲಿ ಕೇರ್ ಅದನ ನಮಗ. ಆದರೆ ಯೋಬನ ಜೀವಿತ ನೋಡ್ತಾ ಇದೀವಿ. ಆತನು ದೇವರಿಗೆ ಯಾವ ರೀತಿಗೆ ಪ್ರಯೋಜನಕರವಂತ ವಿಶ್ವಾಸಿ ಆಗಿದ್ದನಪ್ಪ ಅಂತಂದ್ರೆ, ಆತನ ಹೃದಯದಲ್ಲಿ ಏನಿತ್ತಪ್ಪ ಅಂದ್ರೆ, ಪ್ರತಿದಿನ ಆತನ ಏನ್ ಮಾಡ್ತಾನೆ, ಎಲ್ಲಿ ನನ್ನ ಮಕ್ಕಳು ಇವತ್ತ ಹೊರಗೆ ಹೋಗಿದ್ದಾರೆ, ಇವತ್ತು ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇವತ್ತು ಏನ್ ಮಾಡಿದ್ದಾರೋ, ಎಲ್ಲಿ ಪಾಪ ಅವರನ್ನು ಸುಲಭವಾಗಿ ಅಂಟ್ಕೊಳ್ಳುವಂತ ಪಾಪ ಅವ್ರಿಗೆ ಹಿಡಿದಿದ್ದೇನೋ, ಪಾಪದ ಒಂದು 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 ಪ್ರಭಾವ ಅವ್ರ ಮೇಲೆ ಬಿದ್ದಿದ್ದೇನೆ ಅಂತೇಳಿ ಯೋಬನಿಗೆ ಯಾವಾಗಲೂ ಏನಾಗ್ತಿತ್ತಂದ್ರೆ ಆತನ ಭಯ ಹೃದಯದಲ್ಲಿ ಕಾಡ್ತಾ ಇತ್ತು ಅಂತೇಳಿ. ಹಲ್ಲೆಲೂಯಾ. ನಾ ಪ್ರೀತಿ ದೇವರ ಮಕ್ಕಳೇ,
ಇದು ಕಹಿ ಆದ್ರೂ ಕೂಡ ಈ ಮಾತು ಸತ್ಯ ಇದೆ ರೀ. ಈ ಮಾತು ಸತ್ಯ ಇದೆ. ಇವತ್ತು ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸ್ಲಿಲ್ಲಪ್ಪ ಅಂತಂದ್ರೆ, ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಕೇರ್ ತಗೊಳ್ಳಿಲ್ಲಪ್ಪ ಅಂತಂದ್ರೆ, ಅಜಾಗ್ರತೆ ವಹಿಸ್ತೀವಪ್ಪ ಅಂತಂದ್ರೆ ಒಂದ್ ದಿವಸ ಏನಾಗ್ತಾರೆ ಅಂದ್ರೆ ಅವ್ರು ಅಪ್ರಯೋಜಕರಾಗಿ ಮಾರ್ಪಡ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅವರು ಯಾವುದೇ ಕೆಲಸಕ್ಕೆ ಬರದಂತ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. ಆದರೆ ದೇವ್ರು ನಿನ್ನನ್ನು ಕರೆದಂತ ಉದ್ದೇಶ ಏನು? ದೇವ್ರು ನಿನ್ನನ್ನು ಆರಿಸ್ಕೊಂಡಂತ ಉದ್ದೇಶ ಏನು? ದೇವ್ರು ನನಗೂ ನಿನಗೂ ರಕ್ಷಣೆ ಕೊಟ್ಟಂತ ಉದ್ದೇಶ ಏನು? ನನಗೂ ನಿನಗೂ ದೇವರಿಗೆ ಭಯಂಕರವಂತ ಪ್ರಪಂಚದಿಂದ ಪ್ರತ್ಯೇಕಪಡಿಸಿದಂತ ಉದ್ದೇಶ ಏನು? ಹಾಗಾದ್ರೆ ನಿನ್ನ ಮಕ್ಕಳು ಎಕ್ಕಡೆ ಬಂತ ಕಡೆ ಹೋಗ್ಬೇಕಾ? ಯಾವ ರೀತಿ ಬೇರೆ ರೀತಿಗೆ ಹಾಳಾಗ್ಬೇಕಾ? ಅದಕ್ಕ ದೇವ್ರು ನಮಗೆ ಕರೆದಿದ್ದಾನ? ದೇವ್ರು ಅದಕ್ಕೆ ನಮಗೆ ಆರಿಸ್ಕೊಂಡಿದ್ದಾನ? ಇಲ್ಲಿ ದೇವ್ರು ಅದಕ್ಕೆ ರಕ್ಷಣೆ ಕೊಟ್ಟಿದ್ದಾನ? ದೇವ್ರು ಅದಕ್ಕೆ ನಮಗೆ ಕತ್ತಲಿಂದ ಬೆಳಕಿಗೆ ತಂದಿದ್ದಾನ? ನಮಗ ಬೆಳಕಿನಲ್ಲಿ ಬಂದಂತ ನಾವು ಬೆಳಕಿನಲ್ಲಿ ಎಲ್ಲವನ್ನು ಕಾಣುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಕತ್ತಲಲ್ಲಿ ಸಂಚರಿಸುವಂತ ಮನುಷ್ಯನಿಗೆ ದಾರಿ ಕಾಣುವುದಿಲ್ಲ, ಮುಂದೆ ಏನಿದೆ ಎಂಬುದು ಗೊತ್ತಾಗುವುದಿಲ್ಲ. ಆದರೆ ಬೆಳಕಿನಲ್ಲಿ ಸಂಚರಿಸುವನಿಗೆ ಸಮಸ್ತವು ಗೋಚರವಾಗ್ತದೆ ಎಂಬುದಾಗಿ ನನ್ನ ಬೈಬಲ್ ಹೇಳ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಬೆಳಕಿನ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ, ಬೆಳಕಿನ ಮಾರ್ಗದಲ್ಲಿ ಬಂದಂತ ನಾವೆಲ್ಲರೂ ಕೂಡ ಕತ್ತಲೆಗೆ ಸಂಬಂಧಿತ ವಿಷಯಗಳನ್ನು ನಾವು ಏನ್ ಮಾಡ್ಬೇಕಂದ್ರೆ ಗ್ರಹಿಸ್ಕೊಳ್ಬೇಕು. ನಮ್ಮ ಮಕ್ಕಳ ವಿಷಯದಲ್ಲಿ ಯೋಬನಿಗೆ ಯಾವ ರೀತಿ ಜಾಗೃತಿ ಇತ್ತು, ಯೋಬನ ಯಾವ ರೀತಿಗೆ ನನ್ನ ಮಕ್ಕಳು ಎಲ್ಲಿ ಅವರು ಹಾದಿ ತಪ್ತಾರೋ, ಎಲ್ಲಿ ಪಾಪ ಮಾಡ್ತಾರೆ ಅಂತೇಳಿ ಯಾವ ರೀತಿಗೆ ಭಯ ಇತ್ತು. ಆತನು ಪ್ರತಿನಿತ್ಯವೂ ತನ್ನ ಮಕ್ಕಳನ್ನು ಕರೆದು ಯಾವ ರೀತಿಗೆ ಅವರು ಸಂಖ್ಯೆಗಳ ತಕ್ಕ ಹಾಗೆ ಯಾವ ರೀತಿಗೆ ದಹನ ಬಲಿಗಳನ್ನು ಮಾಡ್ತಾ ಇದ್ದನು. ನಾವಿವತ್ತು ನಮ್ಮ ಮಕ್ಕಳಿಗೆ ಕರೆದು ನಾವು ಮಾಡ್ತೀವ? ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ನಮ್ಮ ಮಕ್ಕಳು ಇವತ್ತು ಹಾಸ್ಟೆಲ್ಗೆ ಹೋಗ್ತಾರೆ, ನಮ್ಮ ಮಕ್ಕಳು ಇವತ್ತು ಮಾರ್ಕೆಟ್ಗೆ ಹೋಗ್ತಾರೆ, ನಮ್ಮ ಮಕ್ಕಳು ನಾನಾವಂಥ ಸ್ಥಳಗಳಿಗೆ ಹೋಗ್ತಾರೆ. ಅವ್ರು ಹೋಗಿ ಬಂದ ಮೇಲೆ ನಾವು ಲೋಕದ ಪ್ರಭಾವ ಇವ್ರ ಮೇಲೆ ಬಿದ್ದದೇನೋ ಅಂತೇಳಿ ನಾವು ನೋಡ್ಲಕ್ಕೆ ನಮಗೆ ಟೈಮ್ ಅದ ರೀ? ಪರಿಶೀಲನೆ ಮಾಡ್ತೀವ? ನಮ್ಮ ಮಕ್ಕಳ ವಿಷಯದಲ್ಲಿ ಜಾಗ್ರತೆ ವಹಿಸ್ತೀವ? ವಹಿಸಂಗಿಲ್ಲ. ನಾವು ಹೆಂಗದಂದ್ರೆ ನಾವು ಹೆಂಗಿದ್ದೀವಿ ಅಂತಂದ್ರೆ, ನಾವು ಮೊದಲೇ ನಮ್ಮ ಮಕ್ಕಳ ವಿಷಯದಲ್ಲಿ ಜಾಗ್ರತೆ ವಹಿಸಂಗಿಲ್ಲ, ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಲ್ಲ. ಆದ್ರೆ ಇನ್ನೊಬ್ಬರು ಬಂದು ಹೇಳಿದ್ರು ಕೂಡ ನಾವು ಏನ್ ಮಾಡ್ತೀವಿ? ಅದಕ್ಕೆ ಆ ಕಡೆ ಏನ್ ಮಾಡಲ್ಲ ಕಿವಿ. ಇನ್ನೊಬ್ರು ಬಂದು ಹೇಳ್ತಾರ ಏನಂತ, ನಿನ್ ಮಗ ಹಿಂಗ, ನಿನ್ ಮಗಳು ಹಿಂಗ, ನೀ ಹಿಂಗ ಮಾಡ್ತಾರೆ ಅಂತೇಳಿ ಬಂದು ಹೇಳ್ತಾರೆ. ಇನ್ನೊಬ್ರು ಬಂದು ಹೇಳುವಂತ ಪರಿಸ್ಥಿತಿ ಬರ್ತದೆ. ಬಂದಾಗನೂ ಕೂಡ ನಾವೇನ್ ಮಾಡ್ತೀವಿ? ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀವಿ? ಎತ್ಕೊಂಡು ಅವ್ರು ಇನ್ನೊಬ್ರು ಬಂದು ಹೇಳಂತ ಮಾತು ನಮ್ಮ ಕಿವ್ಯಾಗ ಏನಾಗಲ್ಲ. ಯೋಬನ ಜೀವಿತದಾಗ ಏನಿತ್ತು? ಹಂಗೆ ಮಾಡ್ದೇನೆ ನಾವು. ಯಾರು ಬಂದು ಹೇಳಲಿ ಬಿಡ್ಲಿ, ಅವ್ರು ಹೇಳೋದಕ್ಕಿಂತ ಮುಂಚೆನೆ, ಅವ್ರ ಇದನ್ನ ಬರೋದಕ್ಕಿಂತ ಮುಂಚೆನೆ ಅವ್ನ ಬಲ್ಲ ಒಂದು ಭಯ ಕಾಡ್ತಿತ್ತು ಅವನಿಗೆ. ಏನ್ ಭಯ ಕಾಡ್ತಿತ್ತು? ಎಲ್ಲಿ ನನ್ನ ಮಕ್ಕಳು ತಮ್ಮ ಹೃದಯದಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾರೆ ಅಂತೇಳಿ ಏನಾಗ್ತೈತೆ ಆತನಿಗೆ? ಭಯ ಕಾಡ್ತಾ ಇತ್ತು ಅಂತೇಳಿ. ಒಬ್ಬ ವಿಶ್ವಾಸಿ ಪ್ರಯೋಜನಕರವಂತ ವಿಶ್ವಾಸಿ ಆಗಿದ್ದಾನೆ ಅಂದ್ರೆ ಅವರಲ್ಲಿ ಭಯ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿ ನಿಜವಾಗಿ ಆತನು ಪ್ರಯೋಜನಕರವಂತ ವ್ಯಕ್ತಿ ಆಗಿದ್ದಾನೆ ಅಂದ್ರೆ ಆತನ ಬಳಿ ಏನಾಗ್ತದ್ರಿ? ಈ ಭಯ ಕಾಡ್ತದೆ. ನಾವು ಇನ್ನೊಬ್ಬರು ಬಂದು ನಮ್ಮ ಮಕ್ಕಳ ತಪ್ಪ ಹೇಳುವ ತನಕ ನಾವು ಸುಮ್ಮನೆ ಕೂತ್ಕೋಬಾರ್ದು. ಈಗ ನಿಮ್ಮ ಮನ್ಯಾಗ ಈ ವೈರ್ ಸುಡಕಿನ ಮೊದಲು ವಾಸ ಬರ್ತದ್ರಿ. ಒಂದೇ ಸಲ ಭಗ್ಗಂತ ಉರಿ ಹತ್ತದ. ನಮ್ಮ 2ನೇ ರೂಮ್ನಾಗ ಒಂದ್ಸಲ ಉರಿ ಹತ್ತಿತ್ತು. ಉರಿ ಹತ್ತದಾಗ ಒಂದೇ ಸಲ ಉರಿ ಹತ್ತಿಲ್ಲದು. ಮೊದಲೇನು ಬರ್ತದ? ಸ್ಮೆಲ್ ಬರ್ತದೆ. ಈ ಕೂಲರ್ ಇರುವಂಥ ವಾಟರ್ ಮೋಟರ್ ಸುಟ್ಟೋಕಿನ ಮೊದಲು ಏನಾಯ್ತಂದ್ರೆ ಒಂದು ಸಂಡೆ ವಾಸ ಬಂತು ನನಗೆ. ಮೊದಲೇನು ಬಂತು? ಸ್ಮೆಲ್ ಬರ್ತದ ಬರ್ತದ? ಸ್ಮೆಲ್ ಬರ್ತದ. ಸ್ಮೆಲ್ ಬರ್ತದಂದ್ರೆ ಏನು? ಒಬ್ಬರು ಯಾರೋ ಹೊರಗಿನವ್ರು ಬಂದು ನಮಗೆ ಏನು ಮಾಡ್ತಾರ? ಹಿಂಗಾಗ್ಯದ ನೋಡಪ್ಪ ಅಂತ ಒಂದು ಜರ ಕ್ಲೂ ಕೊಡ್ತಾರೆ. ಕೊಟ್ಟಾಗ ಏನು ಮಾಡ್ಬೇಕು? ಏನು ಮಾಡ್ಬೇಕು? ಚುರುಕಾಗ್ಬೇಕು. ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕು. ನಾವು ಅದ್ರ ಬಗ್ಗೆ ಸರ್ಚ್ ಮಾಡ್ಬೇಕು. ನಾವು ಎಲ್ಲಿ ನನ್ನ ಮಕ್ಕಳು ಎಲ್ಲಾದರೂ ಪಾಪದಲ್ಲಿ ಬಿದ್ದೋಗ್ಯಾರ ಅಂತೇಳಿ.